this part. Okay, so this is the question. I hope you can see the clear picture. I will just zoom out. Okay, so this is the next question. uh, Godi Bros Gadag has branch at Bangalore. Okay, head office ಹೆಸರೇನ್ರಿಪ್ಪ ಗೋಧಿ ಬ್ರೋಸ್ ಗದಗ್. ಓಕೆ, ಅವ್ರದ್ದು ಬ್ರಾಂಚ್ ಎಲ್ಲೈತ್ರಿ ಬ್ಯಾಂಗ್ಳೂರಲ್ಲೇ. The goods are supplied from Gadag at cost plus 25%. ಏನ್ರಿಲ್ಲೇ ಕಾಸ್ಟ್ ಅಮೌಂಟ್ ಮೇಲೆ 25% ತಗೋಬೇಕಂತ್ರಿ. ಕಾಸ್ಟ್ ಪ್ಲಸ್ 25% ಅಂದ್ರೆ ಏನ್ರಿಪ್ಪ, ಕಾಸ್ಟ್ ಮೇಲೆ 25% ತಗೋಬೇಕು. Next, all cash received at branch be deposited daily in head office account opened in a local bank at Bangalore. ಫಸ್ಟ್ ಬರ್ರಿ, ಇದು ನೆನ್ಪಿಡ್ಕೊರಿದು ಕಾಸ್ಟ್ ಮೇಲೆ 25% ತಗೋಬೇಕಂತ ನೆನ್ಪಿಡ್ಕೊರಿದು. ಏನ್ರಿ ಇದು, ಸ್ಟಾಕ್ ಆನ್ 1/4/2013. ಇಲ್ಲಿ ಬ್ರಾಕೆಟ್ ಒಳಗೆ IP CP ಏನು ಕೊಟ್ಟಿಲ್ಲ, ನೆನ್ಪಿಡ್ಕೊರಿದು. ಬ್ರಾಕೆಟ್ ಒಳಗೆ IP CP ಇನ್ವಾಯ್ಸ್ ಪ್ರೈಸ್ ಕಾಸ್ಟ್ ಪ್ರೈಸ್ ಏನು ಕೊಟ್ಟಿಲ್ಲ, ಬರೀ ಕಾಸ್ಟ್ ಮೇಲೆ 25% ತಗೋರಿ ಎಷ್ಟು ಹೇಳರಿ. ಇದು ಏನಿದು ಓಪನಿಂಗ್ ಸ್ಟಾಕ್. ಬ್ರಾಂಚ್ ಅಕೌಂಟಲ್ಲೇ 2 ಓಪನಿಂಗ್ ಸ್ಟಾಕ್. ಡೆಟರ್ಸ್ ಆನ್ 1/4/2013 ಇದು 2 ಟೈಮ್ಸ್ ರಿಪೀಟ್ ರೀಪ. ಒಂದು ಬ್ರಾಂಚ್ ಅಕೌಂಟಲ್ಲೇ, ಒಂದು ಬ್ರಾಂಚ್ ಡೆಟರ್ಸ್ ಅಕೌಂಟಲ್ಲೇ. ಬ್ರಾಂಚ್ ಅಕೌಂಟಲ್ಲೇ 2 ಓಪನಿಂಗ್ ಡೆಟರ್ಸ್, ಬ್ರಾಂಚ್ ಡೆಟರ್ಸ್ ಅಕೌಂಟಲ್ಲೇ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್. ಕರೆಕ್ಟಾ? ನೆಕ್ಸ್ಟ್, ಪೆಟ್ಟಿ ಕ್ಯಾಶ್ ಆನ್ 1/4/2013 ಇದು ಏನ್ರಿಪ್ಪ 2 ಓಪನಿಂಗ್ ಪೆಟ್ಟಿ ಕ್ಯಾಶ್ ಬ್ರಾಂಚ್ ಅಕೌಂಟಲ್ಲೇ. ನೆಕ್ಸ್ಟ್, ಗೂಡ್ಸ್ ಇನ್ವಾಯ್ಸ್ ಟು ಬ್ರಾಂಚ್ ಅಂದ್ರೆ ಏನ್ರಿದ್ದು 2 ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟಲ್ಲೇ. ಚೆಕ್ಸ್ ಸೆಂಟ್ ಟು ಬ್ರಾಂಚ್ ಫಾರ್ ಪೆಟ್ಟಿ ಕ್ಯಾಶ್. ಓಕೆ, ನೆನ್ಪಡ್ಕೋದು ಚೆಕ್ಸ್ ಅಂದ್ರೆ ಏನ್ರಿಪ್ಪ, ಚೆಕ್ ಬ್ಯಾಂಕ್ ಬಂತ್ರಿ. ಇಲ್ಲಿ ಚೆಕ್ ಅಂದ್ರೆ ಏನ್ರಿಪ್ಪ, ಬ್ಯಾಂಕ್ ಬಂತ್ರಿ. ಚೆಕ್ ಸೆಂಟ್ ಟು ಬ್ರಾಂಚ್ ಫಾರ್ ಪೆಟ್ಟಿ ಕ್ಯಾಶ್ ಅಂದ್ರೆ ಏನ್ ಮಾಡ್ಬೇಕ್ರಿ, ಇದು ಬ್ರಾಂಚ್ ಅಕೌಂಟಲ್ಲೇ 2 ಬ್ಯಾಂಕ್ ಅಂತ ತಗೋಬೇಕೇನ್ರಿ. ಬ್ರಾಂಚ್ ಅಕೌಂಟಲ್ಲೇ 2 ಬ್ಯಾಂಕ್, ಬ್ರಾಕೆಟಲ್ಲೇ ಚೆಕ್ಸ್ ಸೆಂಟ್ ಟು ಬ್ರಾಂಚ್ ಫಾರ್ ಪೆಟ್ಟಿ ಕ್ಯಾಶ್ ಅಂತ ತಗೋಬೇಕು. ಓಕೆ, ನೆಕ್ಸ್ಟ್, ಬ್ರಾಂಚ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್. ಬ್ರಾಂಚ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್. ಓಕೆ, 2 ಬ್ರಾಂಚ್ ಅಕೌಂಟಲ್ಲೇ 2 ಬ್ಯಾಂಕ್, ಬ್ರಾಂಚ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್. ಕರೆಕ್ಟಾ? ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ನೆನ್ಪಿಡ್ಕೊರಿದ್ದು. ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಬ್ರಾಂಚ್ ಡೆಟರ್ಸ್ ಅಕೌಂಟಲ್ಲೇ ಬರಂಗಿಲ್ಲ. ಏನ್ರಿ, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಒಳಗೆ ಬರಂಗಿಲ್ಲ. ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಬ್ರಾಂಚ್ ಅಕೌಂಟಲ್ಲೇ ಬರ್ತೈತ್ರಿ. ಏನ್ರಿ, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಬ್ರಾಂಚ್ ಅಕೌಂಟಲ್ಲೇ 2 ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಬರ್ತೈತ್ರಿ. ಬ್ರಾಂಚ್ ಡೆಟರ್ಸ್ ಅಕೌಂಟ್ ಒಳಗೆ ಬರಂಗಿಲ್ಲ. ಇದು ನೆನ್ಪಿಡ್ಕೊರಿ, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್. ನೆಕ್ಸ್ಟ್, ಗೂಡ್ಸ್ ರಿಟರ್ನ್ಡ್ ಟು ಹೆಡ್ ಆಫೀಸ್ ಇದು ಬ್ರಾಂಚ್ ಅಕೌಂಟಲ್ಲೇ ಬೈ ಗೂಡ್ಸ್ ರಿಟರ್ನ್ಡ್ ಟು ಹೆಡ್ ಆಫೀಸ್ ಅಂತ ತಗೋಬೇಕು. ನೆಕ್ಸ್ಟ್, ಕ್ಯಾಶ್ ಸೇಲ್ಸ್ ಬ್ರಾಂಚ್ ಅಕೌಂಟಲ್ಲೇ ಬೈ ಕ್ಯಾಶ್ ಸೇಲ್ಸ್ ಅಂತ ತಗೋಬೇಕು. ಕರೆಕ್ಟಾ? ಈಗ ನೆಕ್ಸ್ಟ್ ಟೋಟಲ್ ಸೇಲ್ಸ್ ಅಂತ ಕೊಟ್ಟಾರೆ ಅವರು. ಏನ್ರಿ, ಟೋಟಲ್ ಸೇಲ್ಸ್ ಮತ್ತು ಕ್ಯಾಶ್ ಸೇಲ್ಸ್ ಕೊಟ್ಟಾರೆ ಅವ್ರು ರೆಡಿಮೇಡ್ ನಿಮಗೆ. ಟೋಟಲ್ ಸೇಲ್ಸ್ 6,60,500 ಐತ್ರಿ. ಕ್ಯಾಶ್ ಸೇಲ್ಸ್ 2,20,500 ಐತ್ರಿ. ಟೋಟಲ್ ಸೇಲ್ಸ್ ಮತ್ತು ಕ್ಯಾಶ್ ಸೇಲ್ಸ್ ಯೂಸ್ ಮಾಡಿ ನೀವು ಕ್ರೆಡಿಟ್ ಸೇಲ್ಸ್ ಫೈಂಡ್ ಔಟ್ ಮಾಡ್ತೀರಿ. ಏನ್ರಿ, ಕ್ರೆಡಿಟ್ ಸೇಲ್ಸ್, ಟೋಟಲ್ ಸೇಲ್ಸ್ ಮತ್ತು ಕ್ಯಾಶ್ ಸೇಲ್ಸ್ ನೋಡಿ ನೀವು ಯೂಸ್ ಮಾಡಿ ಕ್ರೆಡಿಟ್ ಸೇಲ್ಸ್ ನಿಮಗೆ ಫೈಂಡ್ ಔಟ್ ಮಾಡಕ್ಕೆ ಬರ್ತೈತ್ರಿ. ಕ್ರೆಡಿಟ್ ಸೇಲ್ಸ್ ಎಲ್ಲೇ ಬರ್ತೈತ್ರಿ, ಇದು ಬ್ರಾಂಚ್ ಡೆಟರ್ಸ್ ಅಕೌಂಟಲ್ಲೇ ಕ್ರೆಡಿಟ್ ಸೇಲ್ಸ್ ಬರ್ತೈತ್ರಿ. ಈಗ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಒಳಗೆ 2 ಕ್ರೆಡಿಟ್ ಸೇಲ್ಸ್ ಅಂತ ತಗೋಬೇಕು. ಬ್ರಾಕೆಟಲ್ಲೇ ಟೋಟಲ್ ಸೇಲ್ಸ್ ಮೈನಸ್ ಕ್ಯಾಶ್ ಸೇಲ್ಸ್ ನಿಮಗೆ ಸಿಕ್ತ್ರಿ. ಏನ್ರಿ, ಕ್ರೆಡಿಟ್ ಸೇಲ್ಸ್. ಕರೆಕ್ಟಾ? ಓಕೆ, ನೆಕ್ಸ್ಟ್ ಬರ್ರಿಪ್ಪ ಬ್ಯಾಡ್ ಡೆಟ್ಸ್. ಇದು ಬ್ಯಾಡ್ ಡೆಟ್ಸ್ ಎಲ್ಲೇ ತಗೋಬೇಕು ನೀವು, ಬ್ರಾಂಚ್ ಡೆಟರ್ಸ್ ಅಕೌಂಟ್ ಒಳಗೆ ಬೈ ಬ್ಯಾಡ್ ಡೆಟ್ಸ್ ಅಂತ ತಗೋಬೇಕು. ಕರೆಕ್ಟಾ? ನೆಕ್ಸ್ಟ್ ಬರ್ರಿ, ಸೇಲ್ಸ್ ರಿಟರ್ನ್ಸ್ ಅಂತ ಐತ್ರಿ. ಏನ್ರಿ, ಸೇಲ್ಸ್ ರಿಟರ್ನ್ಸ್ ನೀವು ಎಲ್ಲಿ ತಗೋತೀರಿಪ್ಪ, ಬ್ರಾಂಚ್ ಡೆಟರ್ಸ್ ಅಕೌಂಟ್ ಒಳಗೆ ಬೈ ಸೇಲ್ಸ್ ರಿಟರ್ನ್ಸ್ ಅಂತ ತಗೋಬೇಕು. ಎಲ್ಲಿ, ಬ್ರಾಂಚ್ ಡೆಟರ್ಸ್ ಅಕೌಂಟ್ ಒಳಗೆ ಬೈ ಸೇಲ್ಸ್ ರಿಟರ್ನ್ಸ್. ಕರೆಕ್ಟಾ? ನೆಕ್ಸ್ಟ್, ಡಿಸ್ಕೌಂಟ್ ಅಲೌಡ್ ನೀವು ಬ್ರಾಂಚ್ ಡೆಟರ್ಸ್ ಅಕೌಂಟ್ ಒಳಗೆ ಬೈ ಡಿಸ್ಕೌಂಟ್ ಅಲೌಡ್ ಅಂತ ತಗೋತೀರಿ. ನೆಕ್ಸ್ಟ್ ಬರ್ರಿ, ಪೆಟ್ಟಿ ಕ್ಯಾಶ್ ಎಕ್ಸ್ಪೆನ್ಸ್ ಬರಂಗಿಲ್ಲ. ನೆನ್ಪಿಡ್ಕೊರಿದ್ದು, ಪೆಟ್ಟಿ ಕ್ಯಾಶ್ ಎಕ್ಸ್ಪೆನ್ಸ್ ಬ್ರಾಂಚ್ ಅಕೌಂಟ್ ಒಳಗೆ ಬರಂಗಿಲ್ಲ. ಓನ್ಲಿ ಪೆಟ್ಟಿ ಕ್ಯಾಶ್ ಬರ್ತದ್ರಿ ಇಲ್ಲೇ. ಏನ್ರಿ, ಓನ್ಲಿ ಪೆಟ್ಟಿ ಕ್ಯಾಶ್ ಎಕ್ಸ್ಪೆನ್ಸ್ ಬರಂಗಿಲ್ಲ ಬ್ರಾಂಚ್ ಅಕೌಂಟಲ್ಲಿ. ನೆನ್ಪಿಡ್ಕೊರಿದ್ದು. ಏನ್ರಿ, ಓನ್ಲಿ ಪೆಟ್ಟಿ ಕ್ಯಾಶ್ ಐತೆ ನೋಡ್ರಿ. ಪೆಟ್ಟಿ ಕ್ಯಾಶ್ ಓಪನಿಂಗ್, ಪೆಟ್ಟಿ ಕ್ಯಾಶ್ ಕ್ಲೋಸಿಂಗ್, ಆಮೇಲೆ ಏನ್ರಿ ಇದು ಚೆಕ್ಸ್ ಇಶ್ಯೂಡ್ ಫಾರ್ ಪೆಟ್ಟಿ ಕ್ಯಾಶ್. ಏನ್ರಿ, ಪೆಟ್ಟಿ ಕ್ಯಾಶ್
ತೊಗೋಬೇಕು ಬ್ರಾಂಚ್ ಅಕೌಂಟಲ್ಲಿ. ಬಟ್ ಪೆಟ್ಟಿ ಕ್ಯಾಶ್ ಬಾಜು ಎಕ್ಸ್ಪೆನ್ಸ್ ಅಂತ ಐತ್ರಿ. ಪೆಟ್ಟಿ ಕ್ಯಾಶ್ ಆದಮೇಲೆ ಬಾಜು ಎಕ್ಸ್ಪೆನ್ಸ್ ಅಂತ ಐತ್ರಿ. ಪೆಟ್ಟಿ ಕ್ಯಾಶ್ ಎಕ್ಸ್ಪೆನ್ಸ್ ಬರಂಗಿಲ್ಲ ಬ್ರಾಂಚ್ ಅಕೌಂಟ್ ಒಳಗೆ, ನೆನ್ಪಿಡ್ಕೊರಿ. ಪೆಟ್ಟಿ ಕ್ಯಾಶ್ ಬಾಜು ಎಕ್ಸ್ಪೆನ್ಸ್ ಅಂತ ಕೊಟ್ಟರಿ. ಬರೀ ಪೆಟ್ಟಿ ಕ್ಯಾಶ್ ಅಂದ್ರೆ ತಗೋರಿ ಏನ್ರಿ, ಬರೇ ಪೆಟ್ಟಿ ಕ್ಯಾಶ್, ಓಪನಿಂಗ್ ಪೆಟ್ಟಿ ಕ್ಯಾಶ್, ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್, ಆಮೇಲೆ ಚೆಕ್ ಸೆಂಟ್ ಫಾರ್ ಪೆಟ್ಟಿ ಕ್ಯಾಶ್ ಅಷ್ಟು ತಗೋರಿ. ಪೆಟ್ಟಿ ಕ್ಯಾಶ್ ಬಾಜು ಎಕ್ಸ್ಪೆನ್ಸ್ ಅಂತ ಐತ್ರಿ, ಅದಕ್ಕೆ ಪೆಟ್ಟಿ ಕ್ಯಾಶ್ ಎಕ್ಸ್ಪೆನ್ಸ್ ಬ್ರಾಂಚ್ ಅಕೌಂಟ್ ಒಳಗೆ ಬರಂಗಿಲ್ಲ, ನೆನ್ಪಿಡ್ಕೊರಿ. ಇದು ಸ್ಟಾಕ್ ಆನ್ 31/3/2014 ಇದು ಏನ್ರಿದು 31/3/2014 ಏನಿದ್ದು ಕ್ಲೋಸಿಂಗ್ ಸ್ಟಾಕ್. ಬ್ರಾಂಚ್ ಅಕೌಂಟಲ್ಲೇ ಬೈ ಕ್ಲೋಸಿಂಗ್ ಸ್ಟಾಕ್. ಡೆಟರ್ಸ್ ಆನ್ 31/3/2014 ಇದು ಏನ್ರಿದು ಕ್ಲೋಸಿಂಗ್ ಡೆಟರ್ಸ್. 2 ಟೈಮ್ಸ್ ರಿಪೀಟ್ ಆಗ್ಬೇಕ್ರಿಪ್ಪ. ಒಂದು ಬ್ರಾಂಚ್ ಅಕೌಂಟಲ್ಲೇ ಬೈ ಕ್ಲೋಸಿಂಗ್ ಡೆಟರ್ಸ್, ಒಂದು ಬ್ರಾಂಚ್ ಡೆಟರ್ಸ್ ಅಕೌಂಟ್ ಒಳಗೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಕ್ಲೋಸಿಂಗ್ ಡೆಟರ್ಸ್. ತಿಳಿದ್ರಿ? ನೆಕ್ಸ್ಟ್, ಫ್ರಾಮ್ ದ ಅಬೌವ್ ಡೀಟೇಲ್ಸ್ ಪ್ರಿಪೇರ್ ದಿ ಬ್ರಾಂಚ್ ಅಕೌಂಟ್. ಯಾವ ಅಕೌಂಟ್ ರೆಡಿ ಮಾಡ್ಬೇಕು ನೀವು? ಬ್ರಾಂಚ್ ಅಕೌಂಟ್ ರೆಡಿ ಮಾಡ್ಬೇಕು. ಆಮೇಲೆ ಏನ್ರಿಪ್ಪ, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ರೆಡಿ ಮಾಡ್ಬೇಕು. ಆಮೇಲೆ ಇನ್ ದಿ ಬುಕ್ಸ್ ಆಫ್ ಹೆಡ್ ಆಫೀಸ್, ನಿಮಗೆ 15 ಮಾರ್ಕ್ಸ್ ಅಷ್ಟು ಕೆಡಂಗಿಲ್ಲ. ನಿಮಗೆ 15 ಮಾರ್ಕ್ಸ್ ಬ್ರಾಂಚ್ ಅಕೌಂಟ್ ರೆಡಿ ಮಾಡಿರಿ, ಆಮೇಲೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ರೆಡಿ ಮಾಡಿರಿ ಇನ್ ದಿ ಬುಕ್ಸ್ ಆಫ್ ಹೆಡ್ ಆಫೀಸ್, ಇದು ಕೆಡಂಗಿಲ್ಲ. ಬರೀ ನೀವು ಏನ್ರಿಪ್ಪ ಬ್ರಾಂಚ್ ಅಕೌಂಟ್ ಮತ್ತು ಬ್ರಾಂಚ್ ಡೆಟರ್ಸ್ ಅಕೌಂಟ್ ರೆಡಿ ಮಾಡಿರಿ. ಅಷ್ಟೇ. ಬ್ರಾಂಚ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ರೆಡಿ ಮಾಡೋಕೆ ಹೋಗ್ಬೇಡ್ರಿ, ಬರಂಗಿಲ್ಲ, ಕೆಡಿಲ್ಲ ಇದು ಅದಕ್ಕೆ. ಸರಿ, ಶುರು ಮಾಡೋಣ್ರಿ. ಓಕೆ, ಸೊಲ್ಯೂಷನ್ ನೋಡ್ರಿಪ್ಪ. ಇನ್ ದಿ ಬುಕ್ಸ್ ಆಫ್ ಹೆಡ್ ಆಫೀಸ್ ತಗೋಬೇಕು. ಇನ್ ದಿ ಬುಕ್ಸ್ ಆಫ್ ಹೆಡ್ ಆಫೀಸ್ ಯಾರಿಪ್ಪ? ಗೋಧಿ ಬ್ರೋಸ್ ಗದಗ್. ಇನ್ ದಿ ಬುಕ್ಸ್ ಆಫ್ ಗೋಧಿ ಬ್ರೋಸ್ ಗದಗ್ ಹೆಡ್ ಆಫೀಸ್. ಯಾವ ಅಕೌಂಟ್ ರೆಡಿ ಮಾಡ್ಬೇಕು? ಬ್ರಾಂಚ್ ಅಕೌಂಟ್ ರೆಡಿ ಮಾಡ್ಬೇಕು. ಬ್ರಾಂಚ್ ಹೆಸರು ಏನ್ರಿಪ್ಪ? ಅದು ಬ್ಯಾಂಗ್ಳೂರ್ ಬ್ರಾಂಚ್ ಅಕೌಂಟ್. ಡೆಬಿಟ್ ಕ್ರೆಡಿಟ್ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಬರ್ರಿ. ಸ್ಟಾರ್ಟ್ ಮಾಡೋಣ್ರಿ ಫಸ್ಟ್. ಆಮೇಲೆ ಯಾವ ಅಕೌಂಟ್ ರೆಡಿ ಮಾಡ್ಬೇಕು ನೀವು? ಅವರು ಕೆಡಿಲ್ಲ, ನೀವು ಮಾಡ್ಬೇಕು. ಯಾವುದ್ರಿಪ್ಪ? ಬ್ರಾಂಚ್ ಡೆಟರ್ಸ್ ಅಕೌಂಟ್ ರೆಡಿ ಮಾಡಿರಿ. ಡೆಬಿಟ್ ಕ್ರೆಡಿಟ್ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಬರ್ರಿ. ಬ್ರಾಂಚ್ ಪೆಟ್ಟಿ ಕ್ಯಾಶ್ ಅಕೌಂಟ್ ಇದು ಹೊಸ ಅಕೌಂಟ್. ಯಾಕೆ ರೆಡಿ ಮಾಡಿ ನಾನು? ಯಾಕಂದರೆ ನೋಡ್ರಿ ಇಲ್ಲಿ ಅವರು ಓಪನಿಂಗ್ ಪೆಟ್ಟಿ ಕ್ಯಾಶ್ ಕೊಟ್ಟಾರಿ. ಓಪನಿಂಗ್ ಪೆಟ್ಟಿ ಕ್ಯಾಶ್ ಐತ್ರಿ. ಆಮೇಲೆ ಚೆಕ್ಸ್ ಸೆಂಟ್ ಟು ಬ್ರಾಂಚ್ ಫಾರ್ ಪೆಟ್ಟಿ ಕ್ಯಾಶ್ ಇದು ಒಂದು ಐಟಮ್ ಐತ್ರಿ. ಆಮೇಲೆ ಪೆಟ್ಟಿ ಕ್ಯಾಶ್ ಎಕ್ಸ್ಪೆನ್ಸ್ ಇದು 3 ಐಟಮ್ ಐತ್ರಿ. ಫಸ್ಟ್ ಐಟಮ್ ಪೆಟ್ಟಿ ಕ್ಯಾಶ್, ಆಮೇಲೆ ಚೆಕ್ಸ್ ಇಶ್ಯೂಡ್ ಫಾರ್ ಪೆಟ್ಟಿ ಕ್ಯಾಶ್ ಸೆಕೆಂಡ್ ಐಟಮ್, ಥರ್ಡ್ ಐಟಮ್ ಏನ್ರಿಪ್ಪ? ಪೆಟ್ಟಿ ಕ್ಯಾಶ್ ಎಕ್ಸ್ಪೆನ್ಸ್ ಐತ್ರಿ. ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ ಅವರು ಕೊಟ್ಟಿಲ್ಲ ನಮಗೆ. ಕ್ವಶನ್ ಒಳಗೆ ಪೂರ ನೋಡ್ರಿದ್ದು ಕ್ವಶನ್ ಓದ್ರಿದ್ದು ಕ್ವಶನ್ ಒಳಗೆ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ ಅವರು ಕೊಟ್ಟಿಲ್ಲ ನಮಗೆ. ಅದಕ್ಕೆ ಏನ್ರಿಪ್ಪ? ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ ಮಾಡಾಕ ಅದು ಅಕೌಂಟ್ ರೆಡಿ ಮಾಡ್ಬೇಕು ನೀವು. ಬ್ರಾಂಚ್ ಪೆಟ್ಟಿ ಕ್ಯಾಶ್ ಅಕೌಂಟ್ ಅಂತ, ಡೆಬಿಟ್ ಕ್ರೆಡಿಟ್ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ. ಇದಕ್ಕೆ ಈಗ 3 ಅಕೌಂಟ್ ಆಗೈತೆ ನೋಡ್ರಿಪ್ಪ. ಎಷ್ಟು ಅಕೌಂಟ್? 3 ಅಕೌಂಟ್ ಆಗೈತೆ ರೀ. ಫಸ್ಟ್ ಬ್ರಾಂಚ್ ಅಕೌಂಟ್, ಆಮೇಲೆ ಬ್ರಾಂಚ್ ಡೆಟರ್ಸ್ ಅಕೌಂಟ್, ಆಮೇಲೆ ಬ್ರಾಂಚ್ ಪೆಟ್ಟಿ ಕ್ಯಾಶ್ ಅಕೌಂಟ್. ಓಕೆ, ಶುರು ಮಾಡೋಣ್ರಿ. 3 ಅಕೌಂಟ್ ರೆಡಿ ಆಯ್ತು ರೀ. ಈಗ ಶುರು ಮಾಡೋಣ್ರಿ. ಏನ್ರಿ ಫಸ್ಟ್ ಸ್ಟಾಕ್ ಆನ್ 1/4/2013 ಅಂದ್ರೆ ಏನ್ರಿದ್ದು? ಇದು ನೋಡ್ರಿ ಬ್ರಾಕೆಟಲ್ಲಿ IP CP ಅಂತ ಏನು ಕೊಟ್ಟಿಲ್ಲ. ಇನ್ವಾಯ್ಸ್ ಪ್ರೈಸ್, ಕಾಸ್ಟ್ ಪ್ರೈಸ್ ಏನು ಕೊಟ್ಟಿಲ್ಲ. ಅದಕ್ಕೆ ನೀವು ಏನು ಅಸ್ಯೂಮ್ ಮಾಡಬೇಕು? ಎಲ್ಲ ಏನೈತ್ರಿಪ್ಪ? ಕಾಸ್ಟ್ ಪ್ರೈಸ್ ಐತ್ರಿಪ್ಪ ಅಂತ. ಏನ್ರಿ ಎಲ್ಲ ಪ್ರೈಸ್ ಏನೈತ್ರಿಪ್ಪ? ಇದು ಕಾಸ್ಟ್ ಪ್ರೈಸ್ ಐತ್ರಿ ಅಂತ ಅಸ್ಯೂಮ್ ಮಾಡ್ರಿ ನೀವು. ಏನ್ರಿ ಏನು IP ಕೊಟ್ಟಿಲ್ಲ, CP ಕೊಟ್ಟಿಲ್ಲ ಅಂತ ಏನ್ರಿಪ್ಪ? ಎಲ್ಲ ಏನೈತ್ರಿ? ಇದು ಕಾಸ್ಟ್ ಪ್ರೈಸ್ ಐತ್ರಿ. ಏನ್ರಿ ಎಲ್ಲ ಏನ್ರಿ? ಕಾಸ್ಟ್ ಪ್ರೈಸ್ ಮೇಲೆ ಡೈರೆಕ್ಟ್ 25% ತಗೋಬೇಕು. ಯಾಕಂದರೆ ಕಾಸ್ಟ್ ಪ್ಲಸ್ 25%. ಓಕೆ, ಬರ್ರಿ ಓಪನಿಂಗ್ ಸ್ಟಾಕ್ ಐತ್ರಿ. ಓಪನಿಂಗ್ ಸ್ಟಾಕ್ ಎಲ್ಲ ತಗೋಬೇಕು ನೀವು. ಬ್ರಾಂಚ್ ಅಕೌಂಟಲ್ಲಿ 2 ಓಪನಿಂಗ್ ಸ್ಟಾಕ್ ಅಂತ ತಗೋಬೇಕು. 2 ಓಪನಿಂಗ್ ಸ್ಟಾಕ್. ಬ್ರಾಕೆಟ್ ಒಳಗೆ ಡೇಟ್ ಐತೆ ನೋಡ್ರಿಪ್ಪ. ಬ್ರಾಕೆಟ್ ಒಳಗೆ ಓಪನಿಂಗ್ ಸ್ಟಾಕ್ ಡೇಟ್ ಏನ್ರಿ ಇದು? ಓಪನಿಂಗ್ ಸ್ಟಾಕ್ ಡೇಟ್ 1/4/2013. ಇದು ಓಪನಿಂಗ್ ಸ್ಟಾಕ್. ಅಮೌಂಟ್ ಎಷ್ಟ್ರಿಪ್ಪ? 1,25,000 ತಗೋರಿ. 1,25,000 ಕರೆಕ್ಟಾ? ನೆಕ್ಸ್ಟ್ ಬರ್ರಿಪ್ಪ ಡೆಟರ್ಸ್ ಆನ್ 1/4/2013. ಇದು ಏನ್ರಿ? ಓಪನಿಂಗ್ ಡೆಟರ್ಸ್ 2 ಟೈಮ್ಸ್ ರಿಪೀಟ್ ಆಗಬೇಕು. ಒಂದು ಬ್ರಾಂಚ್ ಅಕೌಂಟಲ್ಲೇ, ಒಂದು ಬ್ರಾಂಚ್ ಡೆಟರ್ಸ್ ಅಕೌಂಟಲ್ಲೇ. ಬರೀರಿ 2 ಓಪನಿಂಗ್ ಡೆಟರ್ಸ್ ಅಂತ ಬರೀರಿ. 2 ಓಪನಿಂಗ್ ಡೆಟರ್ಸ್ ಬ್ರಾಕೆಟಲ್ಲೇ 1/4/2013. ಅಮೌಂಟ್ ಎಷ್ಟ್ರಿದ್ದು? ಓಪನಿಂಗ್ ಡೆಟರ್ಸ್ ಅಮೌಂಟ್ ಎಷ್ಟ್ರಿದ್ದು? 80,000 ಅಂತ ಬರೀರಿ ಇಲ್ಲೇ. ಎಷ್ಟ್ರಿ? 80,000 ಕರೆಕ್ಟಾ? ಇದು 1 ಟೈಮ್ ರಿಪೀಟ್ ಆಗೈತ್ರಿ. ಇದು ಓಪನಿಂಗ್ ಡೆಟರ್ಸ್ 1 ಟೈಮ್ ರಿಪೀಟ್ ಆಗೈತ್ರಿಪ್ಪ ಇಲ್ಲಿ ಬ್ರಾಂಚ್ ಅಕೌಂಟಲ್ಲೇ. ಸೆಕೆಂಡ್ ಟೈಮ್ ಎಲ್ಲ ರಿಪೀಟ್ ಮಾಡ್ಬೇಕು ನೀವು ಬ್ರಾಂಚ್ ಡೆಟರ್ಸ್ ಅಕೌಂಟ್ ಒಳಗೆ. ಏನ್ರಿ? ಸೆಕೆಂಡ್ ಟೈಮ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಒಳಗೆ ಡೆಬಿಟ್ ಸೈಡ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತಗೋಬೇಕು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್
ಬ್ರಾಕೆಟಲ್ಲಿ ಡೇಟ್ ಬರೀರಿಪ್ಪ 1/4/2013 1/4/2013 ಅಮೌಂಟ್ ಹೇಳ್ರಿ ಎಷ್ಟಿತ್ತು ಓಪನಿಂಗ್ ಡೆಟರ್ಸ್ ಅಮೌಂಟ್ ಎಷ್ಟು 80,000 ರುಪೀಸ್ ತಗೋರಿ 80,000 ರುಪೀಸ್ ಎಷ್ಟು ರೀ 80,000 ರುಪೀಸ್ ಓಪನಿಂಗ್ ಅಮೌಂಟ್ ಓಕೆ 80,000 ರುಪೀಸ್ ಡನ್ ಬ್ರಾಂಚ್ ಇದು ಓಪನಿಂಗ್ ಡೆಟರ್ಸ್ 2 ಟೈಮ್ಸ್ ರಿಪೀಟ್ ಒಂದು ಬ್ರಾಂಚ್ ಅಕೌಂಟಲ್ಲೇ ಒಂದು ಬ್ರಾಂಚ್ ಡೆಟರ್ಸ್ ಅಕೌಂಟಲ್ಲೇ ಓಕೆ ನೆಕ್ಸ್ಟ್ ಬರ್ರಿ ಏನೈತ್ರಿ ಇಲ್ಲಿ ಪೆಟ್ಟಿ ಕ್ಯಾಶ್ ಆನ್ 1/4/2013 ಪೆಟ್ಟಿ ಕ್ಯಾಶ್ ಓಪನಿಂಗ್ ಪೆಟ್ಟಿ ಕ್ಯಾಶ್ ಐತ್ರಿ ಓಪನಿಂಗ್ ಪೆಟ್ಟಿ ಕ್ಯಾಶ್ ಬ್ರಾಂಚ್ ಅಕೌಂಟಲ್ಲೇ ಓಪನಿಂಗ್ ಪೆಟ್ಟಿ ಕ್ಯಾಶ್ ಬ್ರಾಂಚ್ ಅಕೌಂಟಲ್ಲೇ ಟು ಓಪನಿಂಗ್ ಪೆಟ್ಟಿ ಕ್ಯಾಶ್ ಬ್ರಾಕೆಟಲ್ಲೇ 1/4/2013 ಟು ಓಪನಿಂಗ್ ಪೆಟ್ಟಿ ಕ್ಯಾಶ್ ಬ್ರಾಕೆಟಲ್ಲೇ 1/4/2013 ಓಪನಿಂಗ್ ಪೆಟ್ಟಿ ಕ್ಯಾಶ್ ಎಷ್ಟೈತ್ರಿ ಇದು 1,000 ರುಪೀಸ್ ಐತ್ರಿ 1,000 ಬರೀರಿ ಇಲ್ಲೇ 1,000 ಕರೆಕ್ಟಾ 1,000 ರುಪೀಸ್ ಓಪನಿಂಗ್ ಪೆಟ್ಟಿ ಕ್ಯಾಶ್ ಕರೆಕ್ಟಾ ಓಪನಿಂಗ್ ಪೆಟ್ಟಿ ಕ್ಯಾಶ್ ನೋಡ್ರಿ ನೆನ್ಪಿಡ್ಕೊರಿದ್ದು ಓಪನಿಂಗ್ ಪೆಟ್ಟಿ ಕ್ಯಾಶ್ 1/4 ಓಪನಿಂಗ್ ಪೆಟ್ಟಿ ಕ್ಯಾಶ್ 1/4/2013 ಈಗೇನು ಮಾಡ್ತೀರಿಪ್ಪ ಈಗ ಪೆಟ್ಟಿ ಕ್ಯಾಶ್ ಅಕೌಂಟ್ ಐತಲ್ಲ ನಿಮ್ಮ ಕಡೆ ಪೆಟ್ಟಿ ಕ್ಯಾಶ್ ಅಕೌಂಟ್ ಬ್ರಾಂಚ್ ಪೆಟ್ಟಿ ಕ್ಯಾಶ್ ಅಕೌಂಟ್ ಡೆಬಿಟ್ ಕ್ರೆಡಿಟ್ ಪರ್ಟಿಕ್ಯುಲರ್ಸ್ ರುಪೀಸ್ ಓಪನಿಂಗ್ ಪೆಟ್ಟಿ ಕ್ಯಾಶ್ ಇಲ್ಲೇ ಬರೀರಿಪ್ಪ ಟು ಬ್ಯಾಲೆನ್ಸ್ ಬ್ರಾಡ್ ಆನ್ ಅಂತ ಬರೀರಿ ಪೆಟ್ಟಿ ಕ್ಯಾಶಲ್ಲೇ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬ್ರಾಕೆಟಲ್ಲಿ ಓಪನಿಂಗ್ ಅಂತ ಬರೀರಿಪ್ಪ ಅದು ಬೇಡ ಓಪನಿಂಗ್ ಬೇಡ 1/4/2013 1/4/2013 ಅಂತ ಬರೀರಿಪ್ಪ ಡೇಟಲ್ಲೇ 1/4/2013 ಬ್ರಾಕೆಟ್ ಕಂಪ್ಲೀಟ್ ಮಾಡಿರಿಪ್ಪ ಓಪನಿಂಗ್ ಪೆಟ್ಟಿ ಕ್ಯಾಶ್ ಐದಲ್ಲೇ ಓಪನಿಂಗ್ ಪೆಟ್ಟಿ ಕ್ಯಾಶ್ 1/4/2013 ಇಲ್ಲೇ ಬ್ರಾಂಚ್ ಪೆಟ್ಟಿ ಕ್ಯಾಶಲ್ಲೇ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 1/4/2013 ಓಪನಿಂಗ್ ಪೆಟ್ಟಿ ಕ್ಯಾಶ್ ಎಷ್ಟಿಪ್ಪ ಅದು 1,000 ರುಪೀಸ್ ಎಲ್ಲಿತ್ತಿರಿದು ಇಲ್ಲೈತೆ ನೋಡ್ರಿ ಪೆಟ್ಟಿ ಕ್ಯಾಶ್ 1/4 ಎಷ್ಟಿತ್ರಿ 1,000 ರುಪೀಸ್ ಇಲ್ಲೇ 1,000 ರುಪೀಸ್ ಬರೀರಿಪ್ಪ ಎಷ್ಟು 1,000 ರುಪೀಸ್ ಕರೆಕ್ಟಾ ಓಕೆ ಆಗೈತ್ರಿ ಇದು ನೆಕ್ಸ್ಟ್ ಗೂಡ್ಸ್ ಇನ್ವಾಯ್ಸ್ ಟು ಬ್ರಾಂಚ್ ಏನ್ರಿ ಗೂಡ್ಸ್ ಇನ್ವಾಯ್ಸ್ ಟು ಬ್ರಾಂಚ್ ಇದು ಏನು ಮಾಡ್ತೀರಿ ಇದು ಗೂಡ್ಸ್ ಇನ್ವಾಯ್ಸ್ ಟು ಬ್ರಾಂಚ್ ಅಂದ್ರೆ ಏನ್ರಿಪ್ಪ ಇದು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಗೂಡ್ಸ್ ಇನ್ವಾಯ್ಸ್ ಟು ಬ್ರಾಂಚ್ ಅಂದ್ರೆ ಏನ್ರಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂದ್ರೆ ಎಲ್ಲಿ ಮಾಡ್ತೀರಿ ಬ್ರಾಂಚ್ ಅಕೌಂಟಲ್ಲಿ ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತ ಬರೀರಿ ಟು ಗೂಡ್ಸ್ ಸೆಂಟ್ ಟು ಅಂದರೆ ಏನ್ರಿಪ್ಪ ಇನ್ವಾಯ್ಸ್ ಅಲ್ಲ ಅದು ಬರೀರಿ ಟು ಗೂಡ್ಸ್ ಇನ್ವಾಯ್ಸ್ ಬರೀರಿ ನೀವು ಹಂಗೆ ಅವರು ಹೆಂಗೆ ಕೊಟ್ಟಾರೆ ಹಂಗೆ ಬರೀರಿ ನೀವು ಟು ಗೂಡ್ಸ್ ಇನ್ವಾಯ್ಸ್ ಟು ಬ್ರಾಂಚ್ ಬ್ರಾಕೆಟಲ್ಲಿ ಸೆಂಟ್ ಅಂತ ಬರೀರಿಪ್ಪ ಏನ್ರಿ ಸೆಂಟ್ ಅಂದರೆ ಇನ್ವಾಯ್ಸ್ ಅಂದರೆ ಸೇಮ್ ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಇಲ್ಲಾಂದರೆ ಟು ಗೂಡ್ಸ್ ಇನ್ವಾಯ್ಸ್ ಟು ಬ್ರಾಂಚ್ ಅಂದರೆ ಸೇಮ್ ಎಷ್ಟು ಕೊಟ್ಟಾರೆ ಅವರು ಅಮೌಂಟ್ ಟು ಗೂಡ್ಸ್ ಇನ್ವಾಯ್ಸ್ ಟು ಬ್ರಾಂಚ್ ಅಮೌಂಟ್ ಎಷ್ಟು ಕೊಟ್ಟಾರೆ ಅವರು ನೋಡಿರಿ ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್ 5 lakh rupees ಎಷ್ಟು ರೀ 5 lakh rupees ಬರೀರಿ 5 lakh rupees ಓಕೆ ಹಾಂ ನೆಕ್ಸ್ಟ್ ಚೆಕ್ಸ್ ಸೆಂಟ್ ಟು ಬ್ರಾಂಚ್ ಫಾರ್ ಪೆಟ್ಟಿ ಕ್ಯಾಶ್ ಚೆಕ್ಸ್ ಅಂದ್ರೆ ಏನ್ರಿಪ್ಪ ಬ್ಯಾಂಕ್ ಅಲ್ಲ ಚೆಕ್ಸ್ ಅಂದ್ರೆ ಏನ್ರಿ ಬ್ಯಾಂಕ್ ಸೆಂಟ್ ಟು ಬ್ರಾಂಚ್ ಫಾರ್ ಪೆಟ್ಟಿ ಕ್ಯಾಶ್ ಓಕೆ ಪೆಟ್ಟಿ ಕ್ಯಾಶ್ ಅಂತ ತಗೋರಿ ಪೆಟ್ಟಿ ಕ್ಯಾಶ್ ಟು ಬ್ಯಾಂಕ್ ಅಂತ ತಗೋರಿ ಟು ಬ್ಯಾಂಕ್ ಬ್ರಾಕೆಟಲ್ಲೇ ಚೆಕ್ಸ್ ಟು ಬ್ಯಾಂಕ್ ಬ್ರಾಕೆಟಲ್ಲೇ ಚೆಕ್ಸ್ ಸೆಂಟ್ ಫಾರ್ ತಡ್ರಿ ಚೆಕ್ಸ್ ಸೆಂಟ್ ಟು ಬ್ರಾಂಚ್ ಫಾರ್ ಪೆಟ್ಟಿ ಕ್ಯಾಶ್ ಚೆಕ್ ಸೆಂಟ್ ಫಾರ್ ಬ್ರಾಂಚ್ ಫಾರ್ ಪೆಟ್ಟಿ ಕ್ಯಾಶ್ ಅಂತ ಬರೀರಿ ಫಾರ್ ಪೆಟ್ಟಿ ಕ್ಯಾಶ್ ಅಲ್ಲಿ ಹೆಂಗೈತೆ ನೋಡ್ರಿ ಸೇಮ್ ಟು ಸೇಮ್ ಬರೀರಿಪ್ಪ ಟು ಬ್ಯಾಂಕ್ ಚೆಕ್ಸ್ ಸೆಂಟ್ ಟು ಬ್ರಾಂಚ್ ಫಾರ್ ಪೆಟ್ಟಿ ಕ್ಯಾಶ್ ಎಷ್ಟು ರೀ ಅಮೌಂಟ್ ಇದು 5,000 rupees 5,000 ಬರೀರಿ ಇಲ್ಲ 5,000 rupees ಕರೆಕ್ಟಾ ಹಾಂ ಈಗ ನೆಕ್ಸ್ಟ್ ಏನ್ರಿಪ್ಪ ವೇಟ್ ಅ ಮಿನಿಟ್ ಚೆಕ್ಸ್ ಸೆಂಟ್ ಟು ಏನಿದು ಚೆಕ್ಸ್ ಸೆಂಟ್ ಟು ಬ್ರಾಂಚ್ ಫಾರ್ ಪೆಟ್ಟಿ ಕ್ಯಾಶ್ 5,000 rupees ಟು ಬ್ಯಾಂಕ್ ಚೆಕ್ಸ್ ಸೆಂಟ್ ಟು ಬ್ರಾಂಚ್ ಫಾರ್ ಪೆಟ್ಟಿ ಕ್ಯಾಶ್ ಅಂತ ಐತಲ್ಲ ಅದು ಪೆಟ್ಟಿ ಕ್ಯಾಶ್ ಅಂತ ನೀವು ಏನು ಮಾಡ್ರಿ ಇದು ಸೇಮ್ ಅಡ್ಜಸ್ಟ್ಮೆಂಟ್ ಪೆಟ್ಟಿ ಕ್ಯಾಶಲ್ಲೇ ಪೆಟ್ಟಿ ಕ್ಯಾಶ್ ಅಂತ ಐತಲ್ಲ ಇಲ್ಲೇ ಪೆಟ್ಟಿ ಕ್ಯಾಶ್ ಅಂತ ಅದಕ್ಕೆ ಏನು ಮಾಡ್ತೀರಿಪ್ಪ ನೀವು ಪೆಟ್ಟಿ ಕ್ಯಾಶಲ್ಲೇ ಪೆಟ್ಟಿ ಕ್ಯಾಶ್ ಅಕೌಂಟ್ ಒಳಗೆ ತಗೋರಿ ಟು ಅಂತ ತಗೋರಿ ಇಲ್ಲೇ ಟು ಸೈಡ್ ಅದು ಅಡ್ಜಸ್ಟ್ಮೆಂಟ್ ಇಲ್ಲಿ ತಗೋರಿ ನೀವು ಟು ಹೆಡ್ ಆಫೀಸ್ ಅಂತ ತಗೋರಿ ಟು ಹೆಡ್ ಆಫೀಸ್ ಅಲ್ಲ ಅದು ಟು ಹೆಡ್ ಆಫೀಸ್ ಅಂತ ತಗೋರಿ ಟು ಹೆಡ್ ಆಫೀಸ್ ಬ್ರಾಕೆಟಲ್ಲೇ ಚೆಕ್ಸ್ ಸೆಂಟ್ ಟು ಬ್ರಾಂಚ್ ಫಾರ್ ಪೆಟ್ಟಿ ಕ್ಯಾಶ್ ಚೆಕ್ ಸೆಂಟ್ ಟು ಬ್ರಾಂಚ್ ಫಾರ್ ಪೆಟ್ಟಿ ಕ್ಯಾಶ್ ಹಿಂಗೆ ಬರೀರಿ ನೀವು ತಿಳಿತಾ
ಒನ್ ಟೈಮ್ ಇದು ಚೆಕ್ಸ್ ಸೆಂಟ್ ಟು ಬ್ರಾಂಚ್ ಫಾರ್ ಪೆಟ್ಟಿ ಕ್ಯಾಶ್ 2 ಟೈಮ್ಸ್ ರಿಪೀಟ್ ಆಗ್ಬೇಕ್ರಿಪ್ಪ. ಒನ್ ಟೈಮ್ ಏನ್ರಿಪ್ಪ ಇಲ್ಲೇ ಟು ಬ್ಯಾಂಕ್ ಬ್ರಾಕೆಟಲ್ಲಿ ಚೆಕ್ಸ್ ಸೆಂಟ್ ಟು ಬ್ರಾಂಚ್ ಫಾರ್ ಪೆಟ್ಟಿ ಕ್ಯಾಶ್ 5000 ಅಂತ ಬರೀರಿಲ್ಲೇ. ಇನ್ನೊಂದು ಟೈಮ್ ಎಲ್ಲಿರಿಪ್ಪ ಬ್ರಾಂಚ್ ಪೆಟ್ಟಿ ಕ್ಯಾಶಲ್ಲೇ ಇಲ್ಲೇ ತೊಗೋಬೇಕು ಟು ಹೆಡ್ ಆಫೀಸ್ ಚೆಕ್ಸ್ ಸೆಂಟ್ ಟು ಬ್ರಾಂಚ್ ಫಾರ್ ಪೆಟ್ಟಿ ಕ್ಯಾಶ್ ಅಂತ ತೊಗೋಬೇಕು. ಎಷ್ಟು ಅಮೌಂಟ್ ರೀಪ್ಪ ಅದು ಚೆಕ್ ಸೆಂಟ್ 5000 ರುಪೀಸ್ ತೊಗೋರಿಲ್ಲ 5000 ರುಪೀಸ್ ಅಂತ ತೊಗೋರಿ 5000. ಓಕೆ 2 ಟೈಮ್ಸ್ ರಿಪೀಟ್ ಆಗಿತ್ತು ನೋಡ್ರಿಪ್ಪ. ಈಗ ನೆಕ್ಸ್ಟ್ ಏನ್ರಿಪ್ಪ ಬ್ರಾಂಚ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ ಏನ್ರಿ ಬ್ರಾಂಚ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ ಇದು ಎಲ್ಲಿ ತೊಗೋತೀರಿ ನೀವು ಬ್ರಾಂಚ್ ಅಕೌಂಟಲ್ಲೇ ಟು ಬ್ಯಾಂಕ್ ಅಂತ ತೊಗೋರಿ ಟು ಬ್ಯಾಂಕ್ ಬ್ರಾಕೆಟಲ್ಲೇ ಬ್ರಾಂಚ್ ಎಕ್ಸ್ಪೆನ್ಸಸ್ ಏನ್ರಿ ಬ್ರಾಂಚ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ ಕರೆಕ್ಟಾ ಐತೆ ನೋಡ್ರಿ ಬ್ರಾಂಚ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ ಅಂತ ಅದು ತೊಗೊರಿ ನೀವು ಟು ಬ್ಯಾಂಕ್ ಬ್ರಾಂಚ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ ಎಷ್ಟೈತ್ರಿ ಅಮೌಂಟ್ ಅದು ಬ್ರಾಂಚ್ ಎಕ್ಸ್ಪೆನ್ಸಸ್ 1,53,500 ತೊಗೊರಿ 1,53,500 ಕರೆಕ್ಟಾ. ಓಕೆ 1,53,500. ನೆಕ್ಸ್ಟ್ ನೋಡ್ರಿಪ್ಪ ಏನೈತ್ರಿ ಅದು ಮುಗಿದ ಮೇಲೆ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ನಾನು ನಿಮಗೆ ಹೇಳಿದ್ರಿಪ್ಪ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಎಲ್ಲಿ ತೊಗೋಬೇಕು ನೀವು ಬ್ರಾಂಚ್ ಅಕೌಂಟಲ್ಲೇ ತೊಗೋಬೇಕು. ಬ್ರಾಂಚ್ ಡೆಟರ್ಸ್ ಅಕೌಂಟ್ ಒಳಗೆ ಬರಂಗಿಲ್ಲ ಅದು ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಇಲ್ಲ ತೊಗೋಬೇಕು ನೀವು ಬ್ರಾಂಚ್ ಅಕೌಂಟಲ್ಲೇ ತೊಗೋಬೇಕು. ಏನಿದು ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ತಗೋರಿ ಟು ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಎಷ್ಟಿದ್ದು ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಮೌಂಟ್ 3000 ರುಪೀಸ್ ಐತ್ರಿ. ಎಷ್ಟು ರೀ 3000 ರುಪೀಸ್ ತಗೋರಿ 3000 ರುಪೀಸ್ ಅಂತ. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ಡ್ ಟು ಹೆಡ್ ಆಫೀಸ್ ಏನ್ರಿದು ಗೂಡ್ಸ್ ರಿಟರ್ನ್ಡ್ ಟು ಹೆಡ್ ಆಫೀಸ್ ಇದು ಗೂಡ್ಸ್ ರಿಟರ್ನ್ ಆಯ್ತಲ್ಲ ಅದು ಇದು ತೊಗೋಬೇಕು ಬೈ ಸೈಡ್ ತೊಗೋಬೇಕು ಏನಿಲ್ಲ ಬೈ ಸೈಡ್ ತೊಗೋಬೇಕು ನೀವು ಬೈ ಗೂಡ್ಸ್ ಇಲ್ಲಿ ಬ್ರಾಂಚ್ ಅಕೌಂಟಲ್ಲಿ ತೊಗೋಬೇಕು ಬೈ ಗೂಡ್ಸ್ returned to head office buy goods returned to head office ಐತಿ ನೋಡ್ರಿ ಇಲ್ಲಿ goods returned to head office ಅಂತ ಎಷ್ಟಿತ್ತು 12,500 ರುಪೀಸ್ ತಗೋರಿ ಇಲ್ಲಿ 12,500 ರುಪೀಸ್ ಕರೆಕ್ಟಾ. ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ ಅಂತ ಐತ್ರಿ ಕ್ಯಾಶ್ ಸೇಲ್ಸ್ ಎಲ್ಲಿಪ್ಪ ಇಲ್ಲಿ ತೊಗೋಬೇಕು ಕ್ಯಾಶ್ ಸೇಲ್ಸ್ ಬೈ ಸೈಡ್ ಕ್ಯಾಶ್ ಸೇಲ್ಸ್ ಕರೆಕ್ಟಾ. ಕ್ಯಾಶ್ ಸೇಲ್ಸ್ ಎಷ್ಟೈತ್ರಿ ಇದು 2,20,500 ಕ್ಯಾಶ್ ಸೇಲ್ಸ್ ತಗೋರಿ 2,20,500 ಕರೆಕ್ಟಾ. ಹಾಂ ಓಕೆ ಕ್ಯಾಶ್ ಸೇಲ್ಸ್. ನೆಕ್ಸ್ಟ್ ರೀಪ್ಪ ಟೋಟಲ್ ಸೇಲ್ಸ್ ಅಂತ ಐತ್ರಿ ಟೋಟಲ್ ಸೇಲ್ಸ್ ಮತ್ತು ಕ್ಯಾಶ್ ಸೇಲ್ಸ್ ಯೂಸ್ ಮಾಡಿ ನೀವು ಕ್ರೆಡಿಟ್ ಸೇಲ್ಸ್ ನೀವು ಫೈಂಡ್ ಔಟ್ ಮಾಡ್ತೀರಿ. ಕ್ರೆಡಿಟ್ ಸೇಲ್ಸ್ ಈಸ್ ಈಕ್ವಲ್ ಟು ಟೋಟಲ್ ಸೇಲ್ಸ್ ಮೈನಸ್ ಕ್ಯಾಶ್ ಸೇಲ್ಸ್. ಈಗ ಕ್ರೆಡಿಟ್ ಸೇಲ್ಸ್ ಎಲ್ಲೇ ಬರ್ತೈತೆ ರೀ ಕ್ರೆಡಿಟ್ ಸೇಲ್ಸ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಒಳಗೆ ಬರ್ತೈತೆ ರೀ ಕ್ರೆಡಿಟ್ ಸೇಲ್ಸ್. ಅದಕ್ಕೇನ್ರಿಪ್ಪ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಒಳಗೆ ಟು ಕ್ರೆಡಿಟ್ ಸೇಲ್ಸ್ ಬ್ರಾಕೆಟಲ್ಲೇ ಏನೈತ್ರಿಪ್ಪ ಇದು ಫಾರ್ಮುಲಾ ಟೋಟಲ್ ಸೇಲ್ಸ್ ಮೈನಸ್ ಕ್ಯಾಶ್ ಸೇಲ್ಸ್ ಟೋಟಲ್ ಸೇಲ್ಸ್ ಮೈನಸ್ ಕ್ಯಾಶ್ ಸೇಲ್ಸ್ ಇದು ಆ್ಯಕ್ಚುಲಿ ಫಾರ್ಮುಲಾ ಏನ್ರಿ ಇದು ಕೆಳಗೆ ಬರ್ತೀನಿ ತಡೀರಿಪ್ಪ. ಆ್ಯಕ್ಚುಲಿ ಫಾರ್ಮುಲಾ ಏನ್ರಿಪ್ಪ ಟು ಕ್ರೆಡಿಟ್ ಸೇಲ್ಸ್ ಫಾರ್ಮುಲಾ ಏನ್ರಿಪ್ಪ ಟೋಟಲ್ ಸೇಲ್ಸ್ ಮೈನಸ್ ಕ್ಯಾಶ್ ಸೇಲ್ಸ್. ನಿಮ್ಮ ಕಡೆ ಐತ್ರಿ ಇದು ಟೋಟಲ್ ಸೇಲ್ಸ್ನೂ ಐತಿ ಕ್ಯಾಶ್ ಸೇಲ್ಸ್ನೂ ಐತ್ರಿ ನಮ್ಮ ಕಡೆ. ಟೋಟಲ್ ಸೇಲ್ಸ್ ಎಷ್ಟ್ರಿಪ್ಪ ನಿಮ್ಮ ಕಡೆ ಟೋಟಲ್ ಸೇಲ್ಸ್ 6,60,500 ಟೋಟಲ್ ಸೇಲ್ಸ್ ತಗೋರಿ 6,60,500 ಟೋಟಲ್ ಸೇಲ್ಸ್ ಮೈನಸ್ ಕ್ಯಾಶ್ ಸೇಲ್ಸ್ ಎಷ್ಟ್ರಿಪ್ಪ ಕ್ಯಾಶ್ ಸೇಲ್ಸ್ 2,20,500 ಕ್ಯಾಶ್ ಸೇಲ್ಸ್ 2,20,500 ಈಗ ಮಾಡ್ರಿ ಎಷ್ಟು ಬರ್ತೈತೆ ರೀ ಈಗ ಮಾಡಿರಿ 6,60,500 ಮೈನಸ್ 2,20,500 ಎಷ್ಟು ಬರ್ತೈತ್ರಿಪ್ಪ ಇದು 4,40,000 ಎಷ್ಟು ರೀ 4,40,000 ತಗೋರಿಲ್ಲ 4,40,000 ಇದು ಈ 4,40,000 ಏನು ಬಂತ್ರಿಪ್ಪ ಇದು ಏನ್ರಿ ಕ್ರೆಡಿಟ್ ಸೇಲ್ಸ್ ಏನ್ರಿ ಇದು ಕ್ರೆಡಿಟ್ ಸೇಲ್ಸ್. ಓಕೆ ನೆಕ್ಸ್ಟ್ ಏನ್ರಿಪ್ಪ ಇದು ಬ್ಯಾಡ್ ಡೆಟ್ಸ್ ಎಲ್ಲಿ ಬರಬೇಕು ಬ್ಯಾಡ್ ಡೆಟ್ಸ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಒಳಗೆ ತೊಗೋಬೇಕು ಬ್ಯಾಡ್ ಡೆಟ್ಸ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಒಳಗೆ ಬೈ ಬ್ಯಾಡ್ ಡೆಟ್ಸ್
ಬೈ ಬ್ಯಾಡ್ ಡೆಟ್ಸ್. ಬೈ ಬ್ಯಾಡ್ ಡೆಟ್ಸ್. ಬ್ಯಾಡ್ ಡೆಟ್ಸ್ ಎಷ್ಟು ರೂಪಾಯಿ ಇದು? ಬ್ಯಾಡ್ ಡೆಟ್ಸ್ 8000 rupees. ಬ್ಯಾಡ್ ಡೆಟ್ಸ್ 8000 rupees. 8000 rupees. ನೆಕ್ಸ್ಟ್ ಸೇಲ್ಸ್ ರಿಟರ್ನ್ಸ್ ಎಷ್ಟು ರೀ ಅಮೌಂಟ್ ಇದ್ರು? 20,000. ಸೇಲ್ಸ್ ರಿಟರ್ನ್ಸ್ ಎಲ್ಲ ತೊಗೋಬೇಕು ನೀವು ಬ್ರಾಂಚ್ ಡೇಟಾಸ್ ಅಕೌಂಟ್ ಒಳಗೆ. ಬೈ ಸೇಲ್ಸ್ ರಿಟರ್ನ್. ಬೈ ಸೇಲ್ಸ್ ರಿಟರ್ನ್ಸ್ ಅಮೌಂಟ್ ಎಷ್ಟಿದು? ಬೈ ಸೇಲ್ಸ್ ರಿಟರ್ನ್ಸ್ ಅಮೌಂಟ್ ಎಷ್ಟು ರೀ? ಸೇಲ್ಸ್ ರಿಟರ್ನ್ಸ್ ಅಮೌಂಟ್ 20,000 rupees. ಸೇಲ್ಸ್ ರಿಟರ್ನ್ಸ್ ಅಮೌಂಟ್ ಎಷ್ಟು ರೂಪಾಯಿ? 20,000 rupees ತಗೋದ್ರಿ. ಸೇಲ್ಸ್ ರಿಟರ್ನ್ಸ್ ಅಮೌಂಟ್ 20,000 rupees. 20,000. ಓಕೆ, ಸೇಲ್ಸ್ ರಿಟರ್ನ್ ಅಮೌಂಟ್. ನೆಕ್ಸ್ಟ್ ಏನು ರೀ? ಡಿಸ್ಕೌಂಟ್ ಅಲೌಡ್ ಎಲ್ಲಿರಪ್ಪ? ಬ್ರಾಂಚ್ ಡೇಟಾಸ್ ಅಕೌಂಟ್ ಒಳಗೆ 2,000 ಐತ್ರಿ. ಡಿಸ್ಕೌಂಟ್ ಅಲೌಡ್ 2,000 ಐತ್ರಿ. ಡಿಸ್ಕೌಂಟ್ ಅಲೌಡ್ ಇಲ್ಲೇ ಬರ್ತೀರಿ. ಬೈ ಡಿಸ್ಕೌಂಟ್ ಅಲೌಡ್ ಎಷ್ಟು ರೂಪಾಯಿ? 2,000 rupees ಅಲ್ಲ ಅದು? 2,000 rupees ಕರೆಕ್ಟಾ? ಡಿಸ್ಕೌಂಟ್ ಅಲೌಡ್ 2,000 rupees ಆಗಿತ್ತು ನೋಡ್ರಿಪ್ಪ. ಡಿಸ್ಕೌಂಟ್ ಅಲೌಡ್ ಬ್ರಾಂಚ್ ಡೇಟಾಸ್ ಅಕೌಂಟ್ ಒಳಗೆ. ನೆಕ್ಸ್ಟ್ ಪೆಟ್ಟಿ ಕ್ಯಾಶ್ ಎಕ್ಸ್ಪೆನ್ಸಸ್ ಎಲ್ಲಿ ತೊಗೋಬೇಕು ನೀವು? ಇದು ಪೆಟ್ಟಿ ಕ್ಯಾಶ್ ಎಕ್ಸ್ಪೆನ್ಸ್ ಐತ್ರಿ. ಪೆಟ್ಟಿ ಕ್ಯಾಶ್ ಎಕ್ಸ್ಪೆನ್ಸ್ ಅಂತ ಐತ್ರಿ. ಪೆಟ್ಟಿ ಕ್ಯಾಶ್ ಎಕ್ಸ್ಪೆನ್ಸ್ ಬ್ರಾಂಚ್ ಅಕೌಂಟ್ ಒಳಗೆ ಬರಂಗಿಲ್ಲ. ಪೆಟ್ಟಿ ಕ್ಯಾಶ್ ಅಷ್ಟೇ ಬರ್ತದೆ. ಬರೀ ಪೆಟ್ಟಿ ಕ್ಯಾಶ್ ಅಂದ್ರೆ ಇಲ್ಲಿ ತೊಗೋಬೇಕು. ಪೆಟ್ಟಿ ಕ್ಯಾಶ್ ಎಕ್ಸ್ಪೆನ್ಸ್ ಅಂದ್ರೆ ಏನ್ರಿಪ್ಪ? ಬ್ರಾಂಚ್ ಅಕೌಂಟಲ್ಲೇ ಬರಂಗಿಲ್ಲ. ಪೆಟ್ಟಿ ಕ್ಯಾಶ್ ಎಕ್ಸ್ಪೆನ್ಸಸ್ 4,000 rupees ಎಲ್ಲಿ ತೊಗೋಬೇಕು ನೀವು? ಇಲ್ಲೇ ಪೆಟ್ಟಿ ಕ್ಯಾಶ್ ಅಕೌಂಟಲ್ಲೇ ತೊಗೋಬೇಕು. ಬೈ ಏನಿದ್ದು? ಪೆಟ್ಟಿ ಕ್ಯಾಶ್ ಅಲ್ಲ ಅದು. ಬೈ ಪೆಟ್ಟಿ ಕ್ಯಾಶ್ ಎಕ್ಸ್ಪೆನ್ಸ್ ಅಂತ ತೊಗೋಬೇಕು. ಬೈ ಪೆಟ್ಟಿ ಕ್ಯಾಶ್ ಎಕ್ಸ್ಪೆನ್ಸ್ ಅಷ್ಟಲ್ಲ ಅದು. ಬೈ ಪೆಟ್ಟಿ ಕ್ಯಾಶ್ ಎಕ್ಸ್ಪೆನ್ಸಸ್ ಪೆಟ್ಟಿ ಕ್ಯಾಶ್ ಅಕೌಂಟ್ ಒಳಗೆ ತೊಗೋಬೇಕು ನೀವು. ಬೈ ಪೆಟ್ಟಿ ಕ್ಯಾಶ್ ಎಕ್ಸ್ಪೆನ್ಸಸ್ ಎಷ್ಟು ಅಮೌಂಟ್ ಇದ್ದು? 4,000 rupees ಅಲ್ಲದು. 4,000 rupees ಬರೀರಿಲ್ಲ. 4,000 rupees ಕರೆಕ್ಟಾ? ಪೆಟ್ಟಿ ಕ್ಯಾಶ್ ಎಕ್ಸ್ಪೆನ್ಸಸ್. ಓಕೆ. ನೆಕ್ಸ್ಟ್ ಸ್ಟಾಕ್ ಆನ್ 31/3/2014 ಇದು ಏನಿದು? ಕ್ಲೋಸಿಂಗ್ ಸ್ಟಾಕ್. ಏನ್ರಿ? ಕ್ಲೋಸಿಂಗ್ ಸ್ಟಾಕ್ ಬ್ರಾಂಚ್ ಅಕೌಂಟಲ್ಲೇ ತೊಗೋಬೇಕು ನೀವು. ಕ್ಲೋಸಿಂಗ್ ಸ್ಟಾಕ್ ಬೈ ಕ್ಲೋಸಿಂಗ್ ಸ್ಟಾಕ್ ಬ್ರಾಕೆಟಲ್ಲಿ ಡೇಟ್ ಬರೀರಿಪ್ಪ. ಏನ್ರಿದು? 31/3/2014 ಬೈ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿತ್ತು? ಕ್ಲೋಸಿಂಗ್ ಸ್ಟಾಕ್ನಿಂದ 1,50,000 ಎಷ್ಟು ರೀ? 1,50,000 ತಗೋರಿಲ್ಲ. 1,50,000 ಕ್ಲೋಸಿಂಗ್ ಸ್ಟಾಕ್ ಆಗೈತೆ ರೀ. ಓಕೆ. ನೆಕ್ಸ್ಟ್ ಡೆಟರ್ಸ್ ಆನ್ 31/3/2014 ಡೆಟರ್ಸ್ ಕ್ಲೋಸಿಂಗ್ ಡೆಟರ್ಸ್ ಇದು ಏನ್ರಿದ್ದು? ಕ್ಲೋಸಿಂಗ್ ಡೆಟರ್ಸ್ 2 times ರಿಪೀಟ್ ಮಾಡ್ಬೇಕು ನೀವು. ಒಂದು ಏನ್ರಿಪ್ಪ? ಬ್ರಾಂಚ್ ಅಕೌಂಟಲ್ಲೇ. ಒಂದು ಏನ್ರಿಪ್ಪ? ಬ್ರಾಂಚ್ ಡೆಟರ್ಸ್ ಅಕೌಂಟಲ್ಲೇ. ಈಗ ಕ್ಲೋಸಿಂಗ್ ಡೆಟರ್ಸ್ ಒಂದು ಬ್ರಾಂಚ್ ಅಕೌಂಟಲ್ಲೇ ಕ್ಲೋಸ್ ಮಾಡಿರಿಪ್ಪ. ಬೈ ಕ್ಲೋಸಿಂಗ್ ಡೆಟರ್ಸ್ ಬ್ರಾಕೆಟಲ್ಲಿ ಡೇಟ್ ಬರೀರಿಪ್ಪ. ಕ್ಲೋಸಿಂಗ್ 31/3/2014 ಕ್ಲೋಸಿಂಗ್ ಡೆಟರ್ಸ್ ಎಷ್ಟ್ರಿಪ್ಪ? ಬೈ ಕ್ಲೋಸಿಂಗ್ ಡೆಟರ್ಸ್ ಎಷ್ಟಿದ್ದು? 90,000 ಎಷ್ಟು ರೀ? 90,000 ತಗೋರಿ. 90,000 ಕರೆಕ್ಟಾ? ಇದು 1 time ರಿಪೀಟ್ ಆಗೈತೆ ರೀ. ಇನ್ನೊಂದ್ಸಲ ಇಲ್ಲಿ ಮಾಡ್ಬೇಕು ನೀವು. ಬ್ರಾಂಚ್ ಡೇಟಾಸ್ ಅಕೌಂಟಲ್ಲೇ ಕ್ಲೋಸ್ ಮಾಡ್ಬೇಕು. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡಾನ್ ಡೇಟ್ ಬರೀರಿಪ್ಪ. 31/3/2014 ಅಲ್ಲ, 31/3/2014 ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡಾನ್ ಎಷ್ಟ್ರಿಪ್ಪ? ಕ್ಲೋಸಿಂಗ್ ಡೆಟರ್ಸ್ ಅಮೌಂಟ್ ಅದು 90,000 ಎಷ್ಟು ರೀ? 90,000 ಕ್ಲೋಸಿಂಗ್ ಡೆಟರ್ಸ್ 90,000 ಸೇಮ್ ಅಮೌಂಟ್ ಬರೀರಿಲ್ಲ. ಕ್ಲೋಸಿಂಗ್ ಡೆಟರ್ಸ್ ಅಲ್ಲೇ 90,000 ಅಂತ 90,000. ಓಕೆ. 2 times ರಿಪೀಟ್ ಮಾಡಿ ನೋಡ್ರಿ. 2 times ರಿಪೀಟ್. ಓಕೆ. ಮತ್ತೇನಾಯ್ತು ರೀ? ಮತ್ತು ಏನೂ ಇಲ್ಲ. ಮತ್ತೇನೂ ಇಲ್ಲ. ಈಗ ಏನು ಮಾಡ್ತೀರಿ? ಈಗ ಯಾವ ಅಕೌಂಟ್ ಕ್ಲೋಸ್ ಮಾಡ್ತೀರಿ? ಈಗ ಫಸ್ಟ್ ಡೆಟರ್ಸ್ ಅಕೌಂಟ್ ಕ್ಲೋಸ್ ಮಾಡಿರಿ. ಫಸ್ಟ್ ಯಾವ ಅಕೌಂಟ? ಡೆಟರ್ಸ್ ಅಕೌಂಟ್ ಕ್ಲೋಸ್ ಮಾಡಿರಿ. ಎಷ್ಟು ಬರ್ತದೆ ನೋಡ್ರಿ. ಡೆಟರ್ಸ್ ಅಕೌಂಟ್ ಕ್ಲೋಸ್ ಮಾಡಿರಿ. ಫಸ್ಟ್ ಡೆಟರ್ಸ್ ಅಕೌಂಟ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಇಲ್ಲೇ ಡೆಬಿಟ್ ಇಲ್ಲೇ ಕ್ರೆಡಿಟ್. ಇಲ್ಲಿ ಜಾಸ್ತಿ ಎಲ್ಲೈತ್ರಿಪ್ಪ? 80,000 ಪ್ಲಸ್ 4,40,000 ಎಲ್ಲಿ ಜಾಸ್ತಿ ಐತ್ರಿಪ್ಪ? ಡೆಬಿಟ್ ಸೈಡ್ ಜಾಸ್ತಿ ಐತ್ರಿ. 80,000 ಪ್ಲಸ್ 4,40,000 ಎಷ್ಟು ಬಂತು ಇದು ಟೋಟಲ್? ಇದು 5,20,000 ಬಂತ್ರಿ. ಇಲ್ಲ ಸೇಮ್ ಅಮೌಂಟ್ ಬಾಜು ಬರ್ರಿಪ್ಪ. 5,20,000 ಬ್ಯಾಲೆನ್ಸ್ ಬಂತ್ರಿ. ಕರೆಕ್ಟಾ? 5,20,000. ಈಗ ಏನು ಮಾಡ್ತೀರಿ? 5,20,000
5,20,000 ಮೈನಸ್ 8,000 ಮೈನಸ್ 20,000 ಮೈನಸ್ 2,000 ಮೈನಸ್ 90,000 ಮಾಡಿರಿ. ಎಷ್ಟು ಬರ್ತೈತೆ ಇದು ಬ್ಯಾಲೆನ್ಸ್? 4 lakh ಬ್ಯಾಲೆನ್ಸ್ ಬಂತು ರೀ. ಎಷ್ಟು ಬ್ಯಾಲೆನ್ಸ್ ಬಂತು ರೀ? 4 lakh ಬ್ಯಾಲೆನ್ಸ್ ಬಂತು. 4 lakh ಬ್ಯಾಲೆನ್ಸ್ ಬಂತಲ್ರಿ ಇದು 4 lakh. ಅದು 4 lakh ಏನು ಮಾಡ್ಬೇಕಾ? ಇಲ್ಲಿ 4 lakh ಏನು ಮಾಡ್ಬೇಕು? ಬಾಯ್ ಅಂತ ತೊಗೋಬೇಕು. ಇಲ್ಲಿ ಮೇಲೆ ಬಾಯ್ ಕ್ಯಾಶ್ ಅಂತ ತೊಗೋಬೇಕು. ಏನು ರೀ? ಬಾಯ್ ಕ್ಯಾಶ್ ಅಂತ ತೊಗೋಬೇಕು. ಇಲ್ಲಿ ಬಾಯ್ ಕ್ಯಾಶ್ ರಿಸೀವ್ಡ್, ಬಾಯ್ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಅಂತ ತೊಗೋಬೇಕು. ರಿಸೀವ್ಡ್ ಫ್ರಾಮ್ ಡೆಟರ್ಸ್ ನೋಡ್ರಿ. ಇಲ್ಲೇ 5,20,000 ಇದು ಎಲ್ಲ ಮೈನಸ್ ಮಾಡಿರಿಪ್ಪ. ಎಷ್ಟು ಬ್ಯಾಲೆನ್ಸ್ ಬಂತು ಇದು? 4 lakh rupees. ಅದು ಏನು ಬರಲಿ? ಎಷ್ಟು ಬಂತು ರೀ ಬ್ಯಾಲೆನ್ಸ್? ಅದು 4 lakh ಅಲ್ಲ, 4 lakh. ಅದು 4 lakhಗೆ ಒಂದು ಹೆಸರು ಕೊಡ್ರಿಪ್ಪ. ಏನು ರೀ? ಬಾಯ್ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಅಂತ ಕೊಡ್ರಿ. 4 lakhಗೆ ಬ್ಯಾಲೆನ್ಸ್ ಅಮೌಂಟ್. ಈಗ ಏನು ಮಾಡ್ತೀರಿ ಇದು? ಬಾಯ್ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ 4 lakh rupees ಏನು ಮಾಡ್ತೀರಿ ಇದು? ಬಾಯ್ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ 4 lakh rupees ಏನು ಮಾಡ್ತೀರಿ ನೀವು? ಬ್ರಾಂಚ್ ಅಕೌಂಟಲ್ಲೇ, ಇಲ್ಲಿ ಬ್ರಾಂಚ್ ಅಕೌಂಟಲ್ಲೇ ಇಲ್ಲೇ ತೊಗೋಬೇಕು ನೀವು. ಇಲ್ಲೇ ತೊಗೋಬೇಕು ಕೆಳಗಡೆ. ಬಾಯ್ ಕ್ಯಾಶ್ ರಿಸೀವ್ಡ್, ಬಾಯ್ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್, ಬಾಯ್ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಎಲ್ಲಿ ಬಂದ್ರಿ ಇದು? ಇಲ್ಲಿ ಬಂದು ನೋಡ್ರಿ. ಬಾಯ್ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ತಡೀರಿ. ಇಲ್ಲಿ ಬ್ಯಾಲೆನ್ಸ್ ಬಂದಿಲ್ಲ ರೀ 4 lakh. ಬಾಯ್ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಸೇಮ್ ಅಮೌಂಟ್ ಇಲ್ಲೇ ತೊಗೋಬೇಕು ನೀವು. ಎಲ್ಲರಿ? ಬ್ರಾಂಚ್ ಅಕೌಂಟಲ್ಲೇ ಬಾಯ್ ಕ್ಯಾಶ್ ಇಲ್ಲಿ ಐತಲ್ಲ, ಬಾಯ್ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಅಂತ ತೊಗೋಬೇಕಾ? ಎಷ್ಟು ಅಮೌಂಟ್ ಇದು? 4 lakh ಅಲ್ಲ, ಅದು 4 lakh ತೊಗೋಬೇಕು. ಇಲ್ಲಿ ಎಷ್ಟು ತೊಗೋಬೇಕಾ? 4 lakh ತೊಗೋಬೇಕು. ಎಲ್ಲರಿ? ಇಲ್ಲೇ ತೊಗೋರಿ 4 lakh ಅಂತ ತೊಗೋರಿ. ಇಲ್ಲಿ 4 lakh. ಓಕೆ. ಕ್ಯಾಶ್ ಬಾಯ್ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಅಲ್ಲೇ ರಿಪೀಟ್ ಆಗೈತೆ ರೀ, ಮತ್ತು ಅಲ್ಲೇ ರಿಪೀಟ್ ಆಗೈತೆ ರೀ. ಬ್ರಾಂಚ್ ಅಕೌಂಟಲ್ಲೇ ಒಂದು, ಆಮೇಲೆ ಬ್ರಾಂಚ್ ಡೆಟರ್ಸ್ ಅಕೌಂಟಲ್ಲೇ 4 lakh. ತಿಳಿತ್ರಿ? ಈಗೇನು ಮಾಡಿರಿಪ್ಪ? ಬ್ರಾಂಚ್ ಅಕೌಂಟ್ ಇದು ಕ್ಲೋಸ್ ಆಗಿತ್ತಲ್ಲ. ಅದು ಏನು ಕ್ಲೋಸ್ ಆಗೈತೆ ರೀಪ್ಪ? ಈಗ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಪೂರಾ ಕ್ಲೋಸ್ ಆಗೈತೆ ರೀ. ಬ್ರಾಂಚ್ ಡೆಟರ್ಸ್ ಅಕೌಂಟ್ ಪೂರಾ ಕ್ಲೋಸ್ ಮಾಡಿರಿ ನೀವು. ಅಲ್ಲೇ ಬ್ಯಾಲೆನ್ಸ್ ಬಂದಿರಿಪ್ಪ 4 lakh rupees. ಇದು ಬಾಯ್ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಅಂತ ಅದು ಏನು ಮಾಡಿರಿ ನೀವು? ಇಲ್ಲೇ ತೊಗೊಬಿಟ್ಟಿರಿ. ಬಾಯ್ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ 4 lakh rupees ತೊಗೊಬಿಟ್ಟಿರಿ. ಓಕೆ. ಈಗೇನು ಮಾಡಿರಿಪ್ಪ? ಬ್ರಾಂಚ್ ಪೆಟ್ಟಿ ಕ್ಯಾಶ್ ಅಕೌಂಟ್ ಐತಲ್ರಿ, ಇದು ಮಾಡಿರಿ. ಬ್ರಾಂಚ್ ಪೆಟ್ಟಿ ಕ್ಯಾಶ್ ಅಕೌಂಟ್ ಐತಲ್ರಿ, ಈಗ ಇದು ಕ್ಲೋಸ್ ಮಾಡಿರಿ. ಈಗ ಬ್ರಾಂಚ್ ಪೆಟ್ಟಿ ಕ್ಯಾಶ್ ಕ್ಲೋಸ್ ಮಾಡಿರಿ. ಇದು ಏನು ಮಾಡ್ತೀನಿ ರೀ? ಇಲ್ಲ ಬ್ರ್ಯಾಕೆಟಲ್ಲಿ ಈಗ ಬ್ರಾಂಚ್ ಪೆಟ್ಟಿ ಕ್ಯಾಶ್ ಐತೆ ನೋಡ್ರಿ, ಇದು ಅಕೌಂಟ್ ಇದು ಕ್ಲೋಸ್ ಮಾಡಿರಿ. ಜಾಸ್ತಿ ಎಲ್ಲೈತೆ ನೋಡ್ರಿಪ್ಪ? ಡೆಬಿಟ್ ಸೈಡ್ ಜಾಸ್ತಿ ಐತ್ರಿ, ಏನು ಕ್ರೆಡಿಟ್ ಸೈಡ್ ಜಾಸ್ತಿ ಐತ್ರಿಪ್ಪ? ಡೆಬಿಟ್ ಸೈಡ್ ಜಾಸ್ತಿ ಐತ್ರಿ. 1,000 ಪ್ಲಸ್ 5,000 ಎಷ್ಟು ರೀ ಇದು? 1,000 ಪ್ಲಸ್ 5,000 6,000 ತಗೋರಿಲ್ಲ. 6,000 ಸೇಮ್ ಟೋಟಲ್ ಏನು ಮಾಡ್ಬೇಕು ನೀವು? ಇಲ್ಲಿ ತಡೀರಿ ಸ್ವಲ್ಪ ನಾವು 6,000 ಸೇಮ್ 6,000 ಇಲ್ಲೇ ಬರೀಬೇಕು. 6,000 ಅಂತ 6,000 ಮೈನಸ್ 4,000 ಮಾಡಿರಿ. ಎಷ್ಟು ಬ್ಯಾಲೆನ್ಸ್ ಉಳಿತೀರಿಪ್ಪ? ಇಲ್ಲೇ 2,000 rupees. ಎಷ್ಟು ಬ್ಯಾಲೆನ್ಸ್ ಉಳಿತೀರಿ? ಇಲ್ಲೇ 2,000 rupees. ಇದು 2,000 rupees. ಇದು 2,000 rupees ನೀವೇನು ಮಾಡ್ತೀರಿ ಅಂದರೆ, ಇದು 2,000 rupees ನೀವೇನು ಮಾಡಬೇಕಾ? ಬಾಯ್ ಏನ್ರಿ ಇದು? ಇಲ್ಲಿ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಐತ್ರಿ. ಇಲ್ಲಿ ಏನ್ರಿಪ್ಪ? ಬಾಯ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಬಾಯ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಬ್ರ್ಯಾಕೆಟಲ್ಲೇ. ಇಲ್ಲಿ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ 1/4/2013 ಅಂತ ಐತ್ರಿ. ಇಲ್ಲೇ ಬಾಯ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಏನ್ರಿದು? 31/3/2014. ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ನಿಮಗೆ ಸಿಗ್ತೀರಿಪ್ಪ. ಎಷ್ಟು ರೀ? 2,000 rupees. ಅದು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೀರಿ. ಏನ್ರಿ? ಬ್ಯಾಲೆನ್ಸಿಂಗ್ ಫಿಗರ್ ತಿಳಿತಲ್ಲ? ಇದು 2,000 rupees ಹೆಂಗೆ ಸಿಗ್ತೀವಿ ನಮಗೆ? 6,000 ಮೈನಸ್ 4,000 2,000 rupees ಸಿಗ್ತೀರಿ. ಅದು ಏನ್ರಿಪ್ಪ? ಬಾಯ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಬ್ಯಾಲೆನ್ಸಿಂಗ್ ಫಿಗರ್. ಇದು ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್. ಇದು ಏನ್ರಿದು? ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್. ಎಷ್ಟ್ರಿಪ್ಪ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್? 2,000 rupees. ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ 2,000 rupees. ಇಲ್ಲಿ ನೋಡ್ರಿಪ್ಪ, ಅಲ್ಲಿ 2 ಓಪನಿಂಗ್ ಪೆಟ್ಟಿ ಕ್ಯಾಶ್. ಈಗ ಬಾಯ್ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್. ಈಗ ಏನ್ರಿದು? ಬಾಯ್ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ ಬ್ರಾಂಚ್ ಅಕೌಂಟಲ್ಲೇ. ಬಾಯ್ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್. ಡೇಟ್ ಏನ್ರಿಪ್ಪ? ಇದು 31/3/2014. ಬಾಯ್ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ 31/3/2014. ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ ಎಷ್ಟು ಬಂತ್ರಿಪ್ಪ? ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ ನಿಮ್ದು 2,000 rupees. ಎಷ್ಟು ಬಂತ್ರಿ? 2,000 rupees. ಬರೀರಿ 2,000 rupees. 2,000 rupees. ಓಕೆ, 2,000 rupees ಬ್ಯಾಲೆನ್ಸ್ ಬಂತ್ರಿ ಇಲ್ಲ. 2,000 rupees. ಓಕೆ, ಈಗೆಲ್ಲ ಮುಗಿತಲ್ಲ?
ಈಗ ಎಲ್ಲ ಆಲ್ಮೋಸ್ಟ್ ಮುಗೀತ್ರಿ, ಆಲ್ಮೋಸ್ಟ್ ಎಲ್ಲ ಮುಗೀತ್ರಿ. ಈಗೇನು ಮಾಡ್ತೀರಿ ನೀವು? ಈಗ ಮೇನೈತೆ ನೋಡ್ರಿಪ್ಪ ಇಲ್ಲೇ ಕಾಸ್ಟ್. ಈಗ ಎಲ್ಲ ಮುಗಿದ ಮೇಲೆ ಎಲ್ಲ ನಾರ್ಮಲ್ ಪ್ರಾಬ್ಲಮ್ ಮುಗೀತ್ರಿ, ಎಲ್ಲ ನಾರ್ಮಲ್. ಬ್ರಾಂಚ್ ಪೆಟ್ಟಿ ಕ್ಯಾಶ್ ಅಕೌಂಟ್ ಕ್ಲೋಸ್ ಆಗೈತ್ರಿ, ಬ್ರಾಂಚ್ ಡೆಟರ್ಸ್ ಅಕೌಂಟ್ನು ಕ್ಲೋಸ್ ಆಗೈತ್ರಿ. ಈಗ ಬಾಕಿ ಐತ್ರಿಪ್ಪ ಈಗ ಬ್ರಾಂಚ್ ಅಕೌಂಟ್ ಅಷ್ಟು ಬಾಕಿ ಐತ್ರಿ, ಬ್ರಾಂಚ್ ಅಕೌಂಟ್ ಅಷ್ಟು ಬಾಕಿ ಐತ್ರಿ. ಆಬ್ವಿಯಸ್ಲಿ ಎಲ್ಲ ಮುಗೀತ್ರಿ. ಈಗ ಏನು ಬಾಕಿ ಐತ್ರಿಪ್ಪ ಈಗ ಇದ್ರಾಗ? ಇದು ಬಾಕಿ ಐತಿ ನೋಡ್ರಿ. ಏನು ಬಾಕಿ ಐತ್ರಿ ಇದು? ಕಾಸ್ಟ್ ಪ್ಲಸ್ 25% ಅಂತ ಐತಿ ನೋಡ್ರಿ. ಈಗ ಏನೈತ್ರಿ? ಈಗ ಕಾಸ್ಟ್ ಪ್ಲಸ್ 25%. ಇದು ಕಾಸ್ಟ್ ಪ್ಲಸ್ 25% ಬಾಕಿ ಐತ್ರಿ. ಇದು ಮಾಡ್ಬೇಕು. ಕಾಸ್ಟ್ ಮೇಲೆ 25% ತಗೋರಿ ಅಂತ ಏನ್ರಿ? ಕಾಸ್ಟ್ ಮೇಲೆ 25% ತಗೋರಿ. ಈಗ ಬ್ರ್ಯಾಕೆಟಲ್ಲೇ IPCP ಏನೂ ಕೊಟ್ಟಿಲ್ಲ. IPCP ಏನು ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ? ಎಲ್ಲ ಕಾಸ್ಟ್ ಮೇಲೆ ಐತ್ರಿ ಅಂತ ಅಸ್ಯೂಮ್ ಮಾಡ್ಬೇಕು ನೀವು. ಏನ್ರಿ? ಬ್ರ್ಯಾಕೆಟ್ ಒಳಗೆ ಇನ್ವಾಯ್ಸ್ ಪ್ರೈಸ್ ಕಾಸ್ಟ್ ಪ್ರೈಸ್ ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ? ಎಲ್ಲ ಏನ್ರಿ ಕಾಸ್ಟ್ ಪ್ರೈಸ್ ಮೇಲೆ ಐತ್ರಿಪ್ಪ ಅಂತ ನೀವು ಅಸ್ಯೂಮ್ ಮಾಡ್ಬೇಕು. ಓಕೆ ಬರ್ರಿ. ಬರ್ರಿ ಫಸ್ಟ್ ಸ್ಟಾರ್ಟಿಂಗ್ ಏನೈತ್ರಿಪ್ಪ ಇಲ್ಲೇ ಬ್ರಾಂಚ್ ಅಕೌಂಟಲ್ಲೇ? 2 ಓಪನಿಂಗ್ ಸ್ಟಾಕ್ ಐತ್ರಿ. 2 ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್ ಐತ್ರಿ. ಈಗ ಏನು ಮಾಡ್ಬೇಕು ನೀವು? ಓಪನಿಂಗ್ ಸ್ಟಾಕ್ಗೆ ಕ್ರೆಡಿಟ್ ಸೈಡ್ ತೊಗೋಬೇಕು ನೀವು. ಏನ್ರಿ? ಓಪನಿಂಗ್ ಸ್ಟಾಕ್ಗೆ ಕ್ರೆಡಿಟ್ ಸೈಡ್ ನೀವು ತೊಗೋಬೇಕು. ಬೈ ಸ್ಟಾಕ್ ರಿಸರ್ವ್ ಅಂತ ತೊಗೋಬೇಕು ನೀವು. ಏನ್ರಿ? ಬೈ ಸ್ಟಾಕ್ ರಿಸರ್ವ್ ಅಂತ ತೊಗೋಬೇಕು ನೀವು. ಬೈ ಸ್ಟಾಕ್ ರಿಸರ್ವ್ ಹಾಂ, ಬೈ ಸ್ಟಾಕ್ ರಿಸರ್ವ್ ಅಂತ ತೊಗೋರಿ. ಬ್ರ್ಯಾಕೆಟಲ್ಲಿ ಏನ್ರಿಪ್ಪ ಅದು? ಬ್ರ್ಯಾಕೆಟಲ್ಲೇ ತೊಗೋರಿ. ಬ್ರ್ಯಾಕೆಟಲ್ಲಿ ಯಾವ್ದು ಸ್ಟಾಕ್ ಇರೋದು? ಓಪನಿಂಗ್ ಸ್ಟಾಕ್ ಅಲ್ಲ ಅದು? ಓಪನಿಂಗ್ ಸ್ಟಾಕ್ ಡೇಟ್ ತೊಗೋರಿಪ್ಪ. ಡೇಟ್ 1/4/2013. 1/4/2013 ನೋಡ್ರಿಲ್ಲ ಇಲ್ಲಿ ಐತಲ್ಲ ಓಪನಿಂಗ್ ಸ್ಟಾಕ್. 2 ಓಪನಿಂಗ್ ಸ್ಟಾಕ್ ಅಂತ ಅದು ಏನು ತಗೋರಿ? ಇಲ್ಲಿ ತಗೋರಿ. ಇಲ್ಲೇ ಬೈ ಸ್ಟಾಕ್ ರಿಸರ್ವ್ ಓಪನಿಂಗ್ ಸ್ಟಾಕ್ 1/4/2013 ಅಂತ ತಗೋರಿ. ಈಗ ಕ್ಯಾಲ್ಕುಲೇಷನ್ ಮಾಡಿ ನೀವು ಬ್ರ್ಯಾಕೆಟ್ ಒಳಗೆ. ಈಗ ಕ್ಯಾಲ್ಕುಲೇಷನ್ ಬ್ರ್ಯಾಕೆಟಲ್ಲೇ ಅಮೌಂಟ್ ಎಷ್ಟ್ರಿಪ್ಪ? ಇದು ಎಲ್ಲ ಕಾಸ್ಟ್ ಮೇಲೆ ಐತ್ರಿ. ಈಗ ಏನು ಮಾಡಿರಿ ನೀವು? ಎಲ್ಲ ಕಾಸ್ಟ್ ಮೇಲೆ. IPCP ಏನೂ ಕೊಟ್ಟಿಲ್ಲ, ಎಲ್ಲ ಕಾಸ್ಟ್ ಮೇಲೆ ಅಂತ ಐತಿ ಅಂತ ಅಸ್ಯೂಮ್ ಮಾಡಿರಿ ನೀವು. ಕಾಸ್ಟ್ ಮೇಲೆ ಎಷ್ಟು ಪರ್ಸೆಂಟ್ ತೊಗೋಬೇಕು ನೀವು? 25%. ಎಷ್ಟು ರೀ? 25%. ಈಗ ಕಾಸ್ಟ್ ಅಮೌಂಟ್ ಎಷ್ಟ್ರಿಪ್ಪ ಇದು? 1,25,000 ತೊಗೋರಿ. 1,25,000. 1,25,000 ಇಂಟು ಎಷ್ಟು ಪರ್ಸೆಂಟ್ ಕೊಡ್ಬೇಕಂತ್ರಿಪ್ಪ? 25%. 25/100 ಮಾಡಿರಿ. ಎಷ್ಟು ಬರ್ತದ್ರಿಪ್ಪ? 1 ಲ್ಯಾಕ್. ನಾವು ಮಾಡ್ತೀನಿ ರೀ, ನೀವು ಮಾಡಿರಿಪ್ಪ. 1,25,000 ಇಂಟು 25%. ಎಷ್ಟು ಬಂತು ತೊಡೀರಿ? 1,25,000 ಇಂಟು ಕಾಸ್ಟ್ ಪ್ಲಸ್ 25% ಅಲ್ಲ ಅದು? ಕಾಸ್ಟ್ ಪ್ಲಸ್ 25% ಮಾಡಿರಿಪ್ಪ. ಕಾಸ್ಟ್ ಪ್ಲಸ್ 25% ಎಷ್ಟು ಬರ್ತದೆ ರೀ? 1,25,000 ಇಂಟು 1,25,000 ಇಂಟು 25% ತೊಗೋಬೇಕು. ಏನು 20% ತೊಗೋಬೇಕಾ? 20% ತೊಗೋಬೇಕು. 25% ತೊಗೋಬೇಕಾ ನೀವು? ಈಗ ವೇಟ್ ಅ ಮಿನಿಟ್, ನಿಮಗೆ ಹೇಳ್ತಿದ್ದೀರಿ ನಾನು ಈಗ. ಈಗ ಏನು ಮಾಡೋಣ ರೀ? ತಡೀರಿ. ಹಾಂ, ಈಗ ಅಮೌಂಟ್ ಎಷ್ಟ್ರಿಪ್ಪ? 1,25,000. ಓಕೆ, 1,25,000 ತೊಗೋರಿ. ಎಂಟು ಎಷ್ಟು ಪರ್ಸೆಂಟ್ ಟ್ರಿಪ್ ಅದು? ಕಾಸ್ಟ್ ಪ್ಲಸ್ 25%. ಕಾಸ್ಟ್ ಪ್ಲಸ್ 25%. ಓಕೆ, ಎಷ್ಟು ಪರ್ಸೆಂಟ್ ಟ್ರಿಪ್ಪ? 25 ಡಿವೈಡೆಡ್ ಬೈ 100 ತೊಗೋಬೇಕು ಬೇಡ ಅಂತ ಈಗ ನೋಡ್ರಿಪ್ಪ. 100 ತೊಗೋಬೇಕು ಬೇಡ ಅಂತ. ಓಕೆ, ಎಲ್ಲ ಕಾಸ್ಟ್ ಮೇಲೆ ಐತ್ರಿ. ಅವ್ರು ಏನು ಹೇಳ್ತಾರೆ ನಿಮಗೆ? ಕಾಸ್ಟ್ ಪ್ಲಸ್ 25% ತಗೋರಿ ಅಂತ. ಕಾಸ್ಟ್ ಪ್ಲಸ್ 25%. ಈಗ ನೀವು ಕಾಸ್ಟ್ ಪ್ರೈಸ್ CP IP ಏನು ಕೊಟ್ಟಿಲ್ಲ ನಿಮಗೆ. ಇಲ್ಲ ಕ್ವಶನ್ ಒಳಗೆ ಬ್ರಾಕೆಟ್ ಒಳಗೆ CP IP ಅಂತ ಏನು ಕೊಟ್ಟಿಲ್ಲ. CP IP ಏನು ಕೊಟ್ಟಿಲ್ಲ ಅಂದ್ರೆ ಏನು ಮಾಡ್ಬೇಕು ನೀವು? ಕಾಸ್ಟ್ ಪ್ರೈಸ್ 100 ಐತ್ರಿಪ್ಪ ಅಂತ ಅಸ್ಯೂಮ್ ಮಾಡ್ಬೇಕು ನೀವು. ಏನ್ರಿ? ಕಾಸ್ಟ್ ಪ್ರೈಸ್ ಎಷ್ಟು ಐತ್ರಿಪ್ಪ? ಈಗ 100 ರೂಪೀಸ್ ಐತ್ರಿ ಅಂತ ಅಸ್ಯೂಮ್ ಮಾಡ್ರಿ. ಎಷ್ಟೈತ್ರಿ ಕಾಸ್ಟ್ ಪ್ರೈಸ್? 100 ರೂಪೀಸ್ ಐತ್ರಿ ಅಂತ ಅಸ್ಯೂಮ್ ಮಾಡ್ರಿ. 100 ಪ್ಲಸ್ 25. 100 ಪ್ಲಸ್ 25 ಎಷ್ಟು ರೀ? 100 ಪ್ಲಸ್ 25 125. 100 ಪ್ಲಸ್ 25 ಅಂದರೆ ಎಷ್ಟ್ರಿಪ್ಪ? 25. ಈಗ ಏನು ಮಾಡ್ತೀರಿ ನೀವು? 1,25,000. 1,25,000 ಕರೆಕ್ಟಾ? ಈಗ ಎಂಟು ಎಷ್ಟು ಪರ್ಸೆಂಟ್ ರೀಪ್ಪ? 25%. ಎಷ್ಟು ಪರ್ಸೆಂಟ್ ರೀ? 25%. 25 ಡಿವೈಡೆಡ್ ಬೈ 100 ಮಾಡಕ್ಕೆ ಬರಂಗಿಲ್ಲ. ಎಷ್ಟು ಮಾಡ್ತೀರಿ ನೀವು? 100 ಪ್ಲಸ್ 25 ಮಾಡಿರಿ. ಎಷ್ಟು ರೀ ಈಗ? 125. 100 ಪ್ಲಸ್ 25 ಎಷ್ಟು ರೀ? 125. ಈಗ ಮಾಡಿರಿಪ್ಪ. ಎಷ್ಟು ಬರ್ತದೆ ರೀ? 1,25,000 ಕಾಸ್ಟ್ ಪ್ಲಸ್ ಕೊಟ್ಟಿದ್ದಂದ್ರೆ ಏನು ಮಾಡ್ಬೇಕು ನೀವು? ಈಗ ನೋಡ್ರಿಲ್ಲ, ಕಾಸ್ಟ್ ಪ್ಲಸ್ 20% ಕೊಡ್ತಾರೆ ಇಲ್ಲ. ಏನ್ರಿ? ಕಾಸ್ಟ್ ಪ್ಲಸ್ 20%. ಅವಾಗ ಏನು ಮಾಡ್ತೀರಿಪ್ಪ? 100 ಪ್ಲಸ್ 20 120. 20 ಡಿವೈಡ್ ಬೈ 120 ಮಾಡ್ಬೇಕು. ಓಕೆ, ಈಗ ಕಾಸ್ಟ್ ಪ್ಲಸ್ 25 ಅಂದರೆ 100 ಪ್ಲಸ್ 25 125. 25 ಡಿವೈಡ್ ಬೈ 125 ಮಾಡ್ಬೇಕು. ಆಯ್ತಲ್ರಿ ಇಲ್ಲ? 1,25,000 ಇಂಟು 25 ಡಿವೈಡ್ ಬೈ 125. ಈಗ ಮಾಡ್ರಿ ಎಷ್ಟು ಬರ್ತದೆ ರೀ ಇಲ್ಲಿ ಆನ್ಸರ್?
1,25,000 ಇಂಟು 25 ಡಿವೈಡೆಡ್ ಬೈ 125 ಎಷ್ಟು ಬಂತು ರೀ 25,000 ಎಷ್ಟು ರೀ 25,000 ತಗೋರಿ 25,000 ತಿಳಿತಾ ಓಕೆ ಓಪನಿಂಗ್ ಸ್ಟಾಕ್ ಮೇಲೆ ಏನ್ರಿ ಓಪನಿಂಗ್ ಸ್ಟಾಕ್ ಮೇಲೆ ಸ್ಟಾಕ್ ರಿಸರ್ವ್ ತಗೋಬೇಕು ನೀವು ಓಪನಿಂಗ್ ಸ್ಟಾಕ್ ಮೇಲೆ ಸ್ಟಾಕ್ ರಿಸರ್ವ್ ತಗೋರಿ 25% ಓಕೆ ಇದು ಆಗೈತೆ ರೀ ಆಮೇಲೆ ಇಲ್ಲೈತೆ ನೋಡ್ರಿಪ್ಪ ಇಲ್ಲೇ ಟೂ ಗೂಡ್ಸ್ ಇನ್ವಾಯ್ಸ್ ಟು ಬ್ರಾಂಚ್ ಅಂತ ಟೂ ಗೂಡ್ಸ್ ಇನ್ವಾಯ್ಸ್ ಟು ಬ್ರಾಂಚ್ ಸೆಂಟ್ ಅಂತ ಐತ್ರಿ ಟೂ ಗೂಡ್ಸ್ ಇನ್ವಾಯ್ಸ್ ಟು ಬ್ರಾಂಚ್ ಸೆಂಟ್ ಅಂತ ಐತ್ರಿ ಇದರ ಮೇಲೇನು ಮಾಡ್ಬೇಕು ನೀವು ಇಲ್ಲಿ ಟೂ ಗೂಡ್ಸ್ ಇನ್ವಾಯ್ಸ್ ಟು ಬ್ರಾಂಚ್ ಅಂತ ಐತ್ರಿ ನೀವೇನು ಮಾಡ್ತೀರಿ ಬಾಯ್ ನೀವೇನು ಮಾಡ್ತೀರಿ ಬಾಯ್ ನಾ ಇದು ಕಾಪಿ ಮಾಡ್ತೀನಿ ಟೂ ಗೂಡ್ಸ್ ಇನ್ವಾಯ್ಸ್ ಟು ಬ್ರಾಂಚ್ ಸೆಂಟ್ ಅಂತ ಐತ್ರಿ ನಾ ಕಾಪಿ ಮಾಡ್ತೀನಿ ರೀ ಕಾಪಿ ಮಾಡಿ ಇಲ್ಲೇ ಬಾಯ್ ಸೈಡ್ ತಗೋತೀನಿ ರೀ ಕಾಪಿ ಮಾಡಿ ಬಾಯ್ ಸೈಡ್ ತಗೋತೀನಿ ಬಾಯ್ ಸೈಡ್ ತೊಗೊಂಡು ಏನು ಮಾಡ್ತೀನಿ ರೀ ಟೂ ಬೇಡ ನಮಗೆ ನಾ ಬಾಯ್ ತೊಗೋತೀನಿ ಬಾಯ್ ಗೂಡ್ಸ್ ಇನ್ವಾಯ್ಸ್ ಟು ಬ್ರಾಂಚ್ ಸೆಂಟ್ ಅಂತ ಏನು ಮಾಡ್ತೀನಿ ರೀ ಬ್ರ್ಯಾಕೆಟಲ್ಲೇ ಎಷ್ಟು ಅಮೌಂಟ್ ಇದ್ದು ಟೂ ಗೂಡ್ಸ್ ಇನ್ವಾಯ್ಸ್ ಟು ಬ್ರಾಂಚ್ ಸೆಂಟ್ ಅಂತ ಅಮೌಂಟ್ ಎಷ್ಟಿದ್ದು 5 lakh rupees ತಗೋರಿ 5 lakh ಈಗ ಇಂಟು ಎಷ್ಟಿದ್ದು 25 ಡಿವೈಡೆಡ್ ಬೈ 125 ಡಿವೈಡೆಡ್ ಬೈ 125 ಮಾಡಿರಿ ಎಷ್ಟು ಈಗ 25 ಬೈ 125 ಎಷ್ಟು ಬರ್ತೈತ್ರಿಪ್ಪ 5 lakh ಇಂಟು 25 ಡಿವೈಡೆಡ್ ಬೈ 125 ಎಷ್ಟ್ರಿಪ್ಪ 1 lakh rupees ಎಷ್ಟು ರೀ 1 lakh rupees ಮುಗೀತು ನೋಡ್ರಿಪ್ಪ ಓಪನಿಂಗ್ ಸ್ಟಾಕ್ ಮೇಲೆ ಇಲ್ಲೇ ಓಪನಿಂಗ್ ಸ್ಟಾಕ್ ಮೇಲೆ ಸ್ಟಾಕ್ ರಿಸರ್ವ್ ಅಂತ ತಗೋರಿ ಆಮೇಲೆ ಟೂ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಮೇಲೆ ಬಾಯ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ 5 lakh ಮೇಲೆ 25 ಡಿವೈಡ್ ಬೈ 125 ತಗೋರಿ ಮುಗೀತಿಲ್ಲೇ ಈ ಸೈಡ್ ಮುಗೀತು ರೀ ಈಗ ಇಲ್ಲೇ ಬರ್ರಿ ಈಗ ಇಲ್ಲೇ ಡೆಬಿಟ್ ಸೈಡ್ ಫಸ್ಟ್ ನೋಡ್ರಿಪ್ಪ ಇಲ್ಲೇ ಸ್ಟಾಕ್ ರಿಸರ್ವ್ ಸೇಮ್ ಟು ಸೇಮ್ ತಗೋರಿಪ್ಪ ಇಲ್ಲೇ ಇದು ಸೇಮ್ ಟು ಸೇಮ್ ತಗೋರಿ ಕಾಪಿ ಪೇಸ್ಟ್ ಮಾಡಿರಿ ತಡಿ ಇದು ಕಾಪಿ ಪೇಸ್ಟ್ ಮಾಡಿಬಿಡ್ತೀನಿ ನಾನು ಇದು ಕಾಪಿ ಪೇಸ್ಟ್ ಮಾಡಿಬಿಡ್ತೀನಿ ಬೇಡ ಇದು ಕಾಪಿ ಪೇಸ್ಟ್ ಮಾಡ್ತೀನಿ ಫಸ್ಟ್ ಇದು ಕಂಟ್ರೋಲ್ ಸಿ ಇಲ್ಲೇ ಕಂಟ್ರೋಲ್ ವಿ ಇಲ್ಲೇ ಬಾಯ್ ಅಂತ ಐತ್ರಿ ನಾನು ಮಾಡ್ತೀನಿ ರೀ 2 ಅಂತ ಮಾಡ್ತೀನಿ 2 ಸ್ಟಾಕ್ ರಿಸರ್ವ್ ಇದು ಓಪನಿಂಗ್ ಸ್ಟಾಕ್ ಐತ್ರಿ ಇಲ್ಲಿ ಏನ್ರಿಪ್ಪ ಇಲ್ಲಿ ಓಪನಿಂಗ್ ಸ್ಟಾಕ್ ನಾ ಏನು ಮಾಡ್ತೀನಿ ರೀ ಇಲ್ಲೇ ಕ್ಲೋಸಿಂಗ್ ಸ್ಟಾಕ್ ಅಂತ ಮಾಡಿಬಿಡ್ತೀನಿ ಕ್ಲೋಸಿಂಗ್ ಸ್ಟಾಕ್ ಏನ್ರಿ ಡೇಟ್ ಅದು 31 ಅಲ್ಲ ಅದು 31/3/2014 31/3/2014 ಕ್ಲೋಸಿಂಗ್ ಸ್ಟಾಕ್ ಇಲ್ಲೈತೆ ನೋಡ್ರಿಪ್ಪ ಬಾಯ್ ಕ್ಲೋಸಿಂಗ್ ಸ್ಟಾಕ್ ಇಲ್ಲೈತೆ ನೋಡ್ರಿ ಕ್ಲೋಸಿಂಗ್ ಸ್ಟಾಕ್ 31/3/2014 ಹಾಂ ಅಮೌಂಟ್ ಎಷ್ಟೈತ್ರಿಪ್ಪ ಇಲ್ಲಿ ಅಮೌಂಟ್ 1,50,000 ಎಷ್ಟು ರೀ ಅಮೌಂಟ್ 1,50,000 1,50,000 ಇಂಟು 25 ಡಿವೈಡ್ ಬೈ 125 ಮಾಡಿರಿ ಎಷ್ಟು ಬರ್ತೈತೆ ರೀ ಇಲ್ಲೇ 1,50,000 ಇಂಟು 25 ಡಿವೈಡ್ ಬೈ 125 ಎಷ್ಟು ರೀ ಇದು 30,000 ಎಷ್ಟು ರೀ 30,000 ತಗೋರಿ 30,000 ಓಕೆ ಹಾಂ ಆಯ್ತು ನೋಡ್ರಿಪ್ಪ ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ ಏನ್ರಿಪ್ಪ ಕ್ಲೋಸಿಂಗ್ ಸ್ಟಾಕ್ ಮೇಲೆ 1,50,000 ಐತಲ್ರಿ ಇಲ್ಲ ಕ್ಲೋಸಿಂಗ್ ಸ್ಟಾಕ್ ಇದರ ಮೇಲೆ ತಗೋರಿಪ್ಪ 1,50,000 ಇಂಟು 25 125 30,000 ಬಂತು ರೀ ಕ್ಲೋಸಿಂಗ್ ಸ್ಟಾಕ್ ಆದಮೇಲೆ ಇಲ್ಲಿ ತಗೋಬೇಕು ಗೂಡ್ಸ್ ರಿಟರ್ನ್ಡ್ ಟು ಹೆಡ್ ಆಫೀಸ್ ಅಂತ ಐತಲ್ಲ ಇಲ್ಲೇ ಓಪನಿಂಗ್ ಸ್ಟಾಕ್ ತಗೋರಿ ಇದ್ರಾಗ ಓಪನಿಂಗ್ ಸ್ಟಾಕ್ ಈಗ ಏನ್ರಿಪ್ಪ ತಗೋರಿ ಬಾಯ್ ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಅಂತ ಐತಲ್ಲ ಇದು ಕಾಪಿ ಪೇಸ್ಟ್ ಮಾಡಿರಿ ಇದು ಕಾಪಿ ಪೇಸ್ಟ್ ಮಾಡಿ ಇಲ್ಲಿ ತಗೋರಿಪ್ಪ ಇಲ್ಲೇ ಬಾಯ್ ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಅಂತ ಐತ್ರಿ ನೀವೇನು ಮಾಡಿರಿ 2 ಅಂತ ಮಾಡಿರಿ 2 ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಇಲ್ಲಿ ಬ್ರ್ಯಾಕೆಟಲ್ಲಿ ಅಮೌಂಟ್ ಎಷ್ಟ್ರಿಪ್ಪ 2 ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ 12,500 ತಗೋರಿಲ್ಲ 12,500 ಇಂಟು 25 ಡಿವೈಡೆಡ್ ಬೈ 125 ಮಾಡಿರಿಪ್ಪ ಎಷ್ಟು ಬರ್ತದೆ ಈಗ 12,500 ಇಂಟು 25 ಡಿವೈಡೆಡ್ ಬೈ 125 2,500 ಎಷ್ಟು ರೀ 2,500 ಆಯ್ತು ನೋಡ್ರಿಪ್ಪ ಎಲ್ಲ ಮುಗೀತು ನೋಡ್ರಿ ಹೆಂಗೆ ಮಾಡಿರಿಪ್ಪ ನಾವೀಗ ನೋಡಿಲ್ಲ ಇಲ್ಲಿ ಏನು ನೋಡ್ಬೇಕಾ ಟು ಓಪನಿಂಗ್ ಸ್ಟಾಕ್ ನೋಡ್ಬೇಕು ಟು ಓಪನಿಂಗ್ ಸ್ಟಾಕ್ ನೋಡ್ಬೇಕು ಇಲ್ಲಿ ಏನ್ರಿಪ್ಪ ಅದು 2 ಓಪನಿಂಗ್ ಸ್ಟಾಕ್ಗೆ ಇಲ್ಲಿ ತೊಗೋಬೇಕು ಬಾಯ್ ಸ್ಟಾಕ್ ರಿಸರ್ವ್ ಓಪನಿಂಗ್ ಸ್ಟಾಕ್ ತೊಗೋಬೇಕು ಇಲ್ಲಿ ಅಮೌಂಟ್ ಎಷ್ಟ್ರಿಪ್ಪ 1,25,000 ಇಲ್ಲಿ ಎಷ್ಟು ತೊಗೋಬೇಕು ನೀವು ಇಲ್ಲೇ 1,25,000 ತೊಗೋಬೇಕು ಇಂಟು ಕಾಸ್ಟ್ ಪ್ಲಸ್ 25% ಅದಕ್ಕೆ ಏನ್ರಿಪ್ಪ 25 ಡಿವೈಡ್ ಬೈ 100 ಪ್ಲಸ್ 25 125 ಎಷ್ಟು ಬಂತ್ರಿಪ್ಪ ಅಮೌಂಟ್ ಇಲ್ಲಿ 25,000 ಕರೆಕ್ಟಾ ಆಮೇಲೆ ಏನು ನೋಡ್ಬೇಕು ಇಲ್ಲಿ ಏನು ನೋಡ್ಬೇಕು ಇಲ್ಲಿ 2 ಗೂಡ್ಸ್ ಇನ್ವಾಯ್ಸ್ ಟು ಬ್ರಾಂಚ್ ಸೆಂಟ್ 2 ಗೂಡ್ಸ್ ಸೆಂಟ್ ಟು ಬ್ರಾಂಚ್ ನೋಡ್ಬೇಕು ಇಲ್ಲಿ
ಅದು ಏನು ಮಾಡಬೇಕು, ಇಲ್ಲಿ ಕಾಪಿ ಪೇಸ್ಟ್ ಮಾಡಬೇಕು. ಬೈ ಗೂಡ್ಸ್ ಇನ್ವಾಯ್ಸ್ ಟು ಬ್ರಾಂಚ್ ಸೆಂಟರ್ ತೊಗೋಬೇಕಿಲ್ಲ. ಅಮೌಂಟ್ ಎಷ್ಟ್ರಿಪ್ಪ 5 lakh rupees. ಅದು 5 lakh rupees ಇಲ್ಲಿ ತೊಗೋಬೇಕು. 5 lakh ಇಂಟು 25 ಡಿವೈಡ್ ಬೈ 125. ಅಮೌಂಟ್ ಎಷ್ಟು ಬಂತ್ರಿಪ್ಪ, ಈಗ 1 lakh ಬಂತ್ರಿ. ತಿಳಿತಾ? ಈಗ ಇಲ್ಲಿ ತೊಗೋಬೇಕಲ್ಲ, ಈ ಸೈಡ್ ಏನು ನೋಡ್ಬೇಕು, ಫಸ್ಟ್ ನೀವು ಕ್ಲೋಸಿಂಗ್ ಸ್ಟಾಕ್ ನೋಡ್ಬೇಕು. ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ ಐತ್ರಿಪ್ಪ. ಬೈ ಕ್ಲೋಸಿಂಗ್ ಸ್ಟಾಕ್ 31/3/2014. ಸೇಮ್ ಇಲ್ಲೇ ತೊಗೋಬೇಕು. ಟು ಸ್ಟಾಕ್ ಇಲ್ಲೈತೆ ನೋಡ್ರಿಪ್ಪ. ತೊಗೊಳ್ರಿ, ಫಸ್ಟ್ ಇದು ಮಾಡ್ತೀನಿ. ಟು ಸ್ಟಾಕ್ ರಿಸರ್ವ್ ಕ್ಲೋಸಿಂಗ್ ಸ್ಟಾಕ್ 31/3/2014 ತೊಗೋಬೇಕು. ಅಮೌಂಟ್ ಎಷ್ಟಿತ್ರಿಪ್ಪ ಇದು ಕ್ಲೋಸಿಂಗ್ ಸ್ಟಾಕ್ 1,50,000. ಸೇಮ್ 1,50,000 ಇಲ್ಲಿ ತೊಗೋರಿ. ಇಂಟು 25 ಡಿವೈಡ್ 125 ಎಷ್ಟು ಬಂತ್ರಿಪ್ಪ, ಇದು 30,000 ಬಂತ್ರಿ. ಆಮೇಲೆ ಏನು ನೋಡ್ಬೇಕಿಲ್ಲೇ, ಇಲ್ಲೇ ಬೈ ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ನೋಡ್ಬೇಕು. ಅದು ಸೇಮ್ ಟು ಸೇಮ್ ಏನು ಮಾಡಬೇಕಿಲ್ಲೇ ಸೇಮ್ ಏನು ಮಾಡ್ಬೇಕು, ಟು ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ತೊಗೋಬೇಕಿಲ್ಲ. ಅಮೌಂಟ್ ಎಷ್ಟ್ರಿಪ್ಪ, ಇದು 12,500 rupees. ಸೇಮ್ 12,500 ಇಂಟು 25 ಡಿವೈಡ್ 125 ತೊಗೋಬೇಕು. ಎಷ್ಟ್ರಿಪ್ಪ, 2,500. ಮುಗೀತು ನೋಡ್ರಿಪ್ಪ, ಇಷ್ಟ. ಈಗ ಕ್ಲೋಸ್ ಮಾಡಿರಿ. ಈಗ ಬ್ರಾಂಚ್ ಅಕೌಂಟ್ ಕ್ಲೋಸ್ ಮಾಡಿರಿ. ಎಷ್ಟು ಬರ್ತದೆ ನೋಡ್ರಿಪ್ಪ. ಈಗ ಬ್ರಾಂಚ್ ಅಕೌಂಟ್ ಕ್ಲೋಸ್ ಮಾಡಿರಿ, ಎಷ್ಟು ಬರ್ತದೆ ನೋಡ್ರಿ. ಡೆಬಿಟ್ ಸೈಡ್ ಜಾಸ್ತಿ ಐತ್ರಿ, ಏನ ಕ್ರೆಡಿಟ್ ಸೈಡ್ ಜಾಸ್ತಿ ಐತ್ರಿ ನೋಡ್ರಿಪ್ಪ. ಈಗ ಆಬ್ವಿಯಸ್ಲಿ ಈ ಸೈಡ್ ಜಾಸ್ತಿ ಐತ್ರಿಪ್ಪ. 2,20,500 ಪ್ಲಸ್ 4 lakh ಪ್ಲಸ್ 12,500 ಪ್ಲಸ್ 1,50,000 ಪ್ಲಸ್ 90,000 ಪ್ಲಸ್ 2,000 ಪ್ಲಸ್ 25,000 ಪ್ಲಸ್ 1 lakh. ಎಷ್ಟು ಬಂತ್ರಿಪ್ಪ ಈ ಸೈಡ್ ಟೋಟಲ್ 10 lakh rupees. ಎಷ್ಟ್ರಿಪ್ಪ, 10 lakh rupees ತೊಗೋರಿ. 10 lakh rupees. ಸೇಮ್ 10 lakh rupees ಇಲ್ಲಿ ತೊಗೋಬೇಕು. 10 lakh rupees. ಓಕೆ. ಈಗ 10 lakh ಒಳಗೆ ಮೈನಸ್ ಮಾಡಿರಿಪ್ಪ. 10 lakh ಮೈನಸ್ 1,25,000 ಮೈನಸ್ 80,000 ಮೈನಸ್ 1,000 ಮೈನಸ್ 5 lakh ಮೈನಸ್ 1,53,000 ಮೈನಸ್ 5,000 ಮೈನಸ್ 1,53,500 ಮೈನಸ್ 3,000 ಮೈನಸ್ 30,000 ಮೈನಸ್ 2,500. ಎಷ್ಟು ಬಂತ್ರಿಪ್ಪ, ಎಲ್ಲ ಸೇರಿಸಿ ಎಲ್ಲ ಲೆಸ್ ಮಾಡಿದ ಮೇಲೆ ಡಿಫ್ರೆನ್ಸ್ ಅಮೌಂಟ್ 1 lakh rupees ಬಂತ್ರಿ. ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಬಂತ್ರಿಪ್ಪ, ಈಗ 1 lakh rupees. 1 lakh rupees ಏನು ಮಾಡ್ಬೇಕ್ರಿ ನೀವು, 1 lakh rupees ಇದು 2 ಸೈಡ್ ಬಂತ್ರಿ. ಇದು ಬ್ಯಾಲೆನ್ಸ್ ಎಷ್ಟ್ರಿ, 2 ಸೈಡ್. ಅದಕ್ಕೆ ಏನು ಮಾಡ್ತೀರಿ ನೀವು, ಟು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಟು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ರಾಕೆಟಲ್ಲಿ ಏನ್ರಿಪ್ಪ, ಪ್ರಾಫಿಟ್ ಟ್ರಾನ್ಸ್ಫರ್ಡ್. ಏನ್ರಿ, ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಅಂತ ಬರೀರಿ. ಮುಗೀತು ನೋಡ್ರಿ. ಟು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ರಾಕೆಟಲ್ಲೇ ಪ್ರಾಫಿಟ್ ಟ್ರಾನ್ಸ್ಫರ್ಡ್ 1 lakh rupees. ಓಕೆ. ಇದು ಏನ್ರಿಪ್ಪ ನಿಮ್ದು ಓವರಾಲ್ ಇದು ಏನ್ರಿ ಓವರಾಲ್ ಪ್ರಾಬ್ಲಮ್. ಕಾಸ್ಟ್ ಪ್ಲಸ್ ಏನ್ರಿ, ಕಾಸ್ಟ್ ಪ್ಲಸ್ 25% ಪ್ರಾಬ್ಲಮ್. ಇದು ಕಾಸ್ಟ್ ಪ್ಲಸ್ 25% ಈ ಥರ ಮಾಡಬೇಕು. ಕಾಸ್ಟ್ ಅಂದ್ರೆ ಏನ್ರಿಪ್ಪ, 100 ಅಂತ ಅಸ್ಯೂಮ್ ಮಾಡಿರಿ ನೀವು. 100 ಪ್ಲಸ್ 25 125. ಅದಕ್ಕೆ ಏನ್ರಿಪ್ಪ 25 ಡಿವೈಡ್ 125 ತಗೋಬೇಕು ನೀವು ಎಲ್ಲ ಕಡೆ. ಓಪನಿಂಗ್ ಸ್ಟಾಕ್ ಮೇಲೆ ತಗೋರಿ, ಗೂಡ್ಸ್ ಇನ್ವಾಯ್ಸ್ ಟು ಬ್ರಾಂಚ್ ಮೇಲೆ ಇಲ್ಲಿ ತಗೋರಿ. ಆಮೇಲೆ ಇಲ್ಲೇ ಕ್ಲೋಸಿಂಗ್ ಸ್ಟಾಕ್ ಮೇಲೆ ತಗೋರಿ, ಗೂಡ್ಸ್ ರಿಟರ್ನ್ ಟು ಬ್ರಾಂಚ್ ಮೇಲೆ ತಗೋರಿ ಇಲ್ಲೇ. ಓಕೆ. ಇದು ಏನ್ರಿಪ್ಪ ಕ್ವಶನ್. ಇದು ಕ್ವಶನ್. ಆಮೇಲೆ ಇದು ಬ್ರಾಂಚ್ ಅಕೌಂಟ್. ಇದು ಬ್ರಾಂಚ್ ಅಕೌಂಟ್. ಆಮೇಲೆ ಇದು ಬ್ರಾಂಚ್ ಡೆಟರ್ಸ್ ಮತ್ತು ಬ್ರಾಂಚ್ ಪೆಟ್ಟಿ ಕ್ಯಾಶ್. ब्रांच डेटर्स अकाउंट मतलब ब्रांच पेटी कैश. ओके. सो देखो यहाँ अभी हमें कौन सा क्वेश्चन डिस्कस कर रहे हैं. देखो यहाँ पे तो क्वेश्चन बहुत इंपॉर्टेंट है. ये क्या है, गोदी ब्रोज गदग हैज़ ब्रांच एट बेंगलोर. हेड ऑफिस का नाम क्या है, गोदी ब्रोज. कहाँ पे रहती है उन्हें, गदग में. उनकी ब्रांच कहाँ पे है, बेंगलोर में. द गुड्स आर सप्लाइड फ्रॉम गदग एट अ कॉस्ट प्लस 25%. ये याद रख लो तुम लोग. अगर क्वेश्चन में दिया क्या बोल के, कॉस्ट प्लस 25% बोल के, तो कॉस्ट को तुम कितना अज्यूम करना, कॉस्ट को 100 करके अज्यूम करना. क्या करके अज्यूम करना तुम्हें, कॉस्ट कितना है हमारा अब ये 100 बोल के. 100 में क्या करना बोला उन्हें, 25% ऐड करो. 100 प्लस 25 कितना होता, 125 होता. तो 100 प्लस 25 कितना होता, 125 होता. तो हर कैलकुलेशन में कितना लेना तुम लोग, अभी 25 डिवाइडेड बाई 125 लेना. क्या लेना, 100 प्लस 25 तो कितना होता, 125 होता. आप क्या करना बोलो, 25 डिवाइडेड बाई 125. 25 डिवाइडेड बाई 125. अगर दिया कॉस्ट प्लस 20%, क्या दिया, कॉस्ट प्लस 20%, तब तुम लोग क्या करते हैं, 100 प्लस 20 120. 20 डिवाइडेड बाई 120 ऐसे करते हैं.
अब क्या दिया उन्हें, कॉस्ट प्लस 25%। तुम लोग क्या करते हैं, 100 प्लस 25, 125, 25 डिवाइडेड बाई 125। ऑल कैश रिसीव्ड एट ब्रांच बी डिपॉजिटेड डेली इन हेड ऑफिस अकाउंट ओपन इन अ लोकल बैंक एट बैंगलोर। ओके, तो सबसे पहले क्या बनेंगे, हमें सबसे पहले ब्रांच अकाउंट रेडी करेंगे इन दी बुक्स ऑफ हेड ऑफिस। हेड ऑफिस का नाम क्या हुआ, गदग, सॉरी गोदी ब्रोज गदग हेड ऑफिस। ब्रांच कहाँ की है उनकी, बेंगलोर की है, इसलिए बैंगलोर ब्रांच अकाउंट। ठीक है, डेबिट क्रेडिट पर्टिकुलर्स रुपीज। उसके बाद में कौन सा अकाउंट रेडी करना तुम लोग, ब्रांच डेटर्स अकाउंट रेडी करना, डेबिट क्रेडिट पर्टिकुलर्स रुपीज। ठीक है, यहाँ पे मैं ब्रांच पेटी कैश अकाउंट बनाऊं, क्यों बनाऊं बोले तो यहाँ पे देखो, ओपनिंग पेटी कैश दिया इन्हें, उसके बाद में चेक्स सेंट टू ब्रांच फॉर पेटी कैश भी आया, एडजस्टमेंट है, उसके बाद में पेटी कैश एक्सपेंसेस बोल के भी एडजस्टमेंट आया, इसलिए मैं क्या बनाऊं, ब्रांच पेटी कैश अकाउंट भी बनाऊं मैं, ब्रांच पेटी कैश अकाउंट डेबिट क्रेडिट पर्टिकुलर्स रुपीज। ठीक है, ओके। और अभी सबसे पहले क्या दिया इन्हें, स्टॉक ऑन 1/4/2013, मतलब क्या है, ओपनिंग स्टॉक। ये जो प्रॉब्लम है देखो, इसमें क्या दिया, सिर्फ कॉस्ट प्लस 25% बोल के दिया, लेकिन यहाँ पे कहाँ पे भी ब्रैकेट में आईपी सीपी बोल के नहीं दिया, इनवाइस प्राइस कॉस्ट प्राइस बोल के नहीं दिया। तो इस प्रॉब्लम को ऐसे सॉल्व करते हैं हम लोग। ठीक है, बहुत इंपॉर्टेंट प्रॉब्लम ये भी। तो क्या दिया सबसे पहले, ओपनिंग स्टॉक। तो ओपनिंग स्टॉक कहाँ पे लेते हो तुम लोग, यहाँ पे टू ओपनिंग स्टॉक 1/4/2013। अमाउंट कितने है वो, 1,25,000 है ना यहाँ पे, 1,25,000। ओके, डेटर्स ऑन 1/4/2013 कितना अमाउंट, 80,000। डेटर्स कितने बार रिपीट होता, 2 बार रिपीट होता, एक तो ब्रांच अकाउंट में, एक ब्रांच डेटर्स अकाउंट में। तो ओपनिंग डेटर्स है वो क्या है, वो ओपनिंग डेटर्स। तो यहाँ पे ले लो टू, यहाँ पे देखो टू ओपनिंग डेटर्स 1/4/2013। अमाउंट कितनी है उसकी, अमाउंट 80,000 रुपीज। तो यहाँ पे 80,000 रुपीज आया ना, एक बार रिपीट हुआ। दूसरी बार कहाँ पे रिपीट करना है इसको, ब्रांच डेटर्स अकाउंट के अंदर। यहाँ पे है ना, टू बैलेंस ब्रॉड डाउन ओपनिंग बैलेंस 1/4/2013 80,000 रुपीज, 2 बार रिपीट हुआ। ठीक है, ओके। नेक्स्ट क्या है अभी, पेटी कैश ऑन 1/4/2013। ये क्या है, ओपनिंग पेटी कैश है। कितना क्या है ये, ओपनिंग पेटी कैश, इसको भी 2 बार रिपीट करना। एक तो ब्रांच अकाउंट के अंदर टू ओपनिंग पेटी कैश 1/4/2013, कितना है ओपनिंग पेटी कैश हुआ, 1,000 रुपीज। तो यहाँ पे 1,000 रुपीज ले लो इसको, एक बार रिपीट हुआ। दूसरी बार कहाँ पे रिपीट करना बोलो, ब्रांच पेटी कैश अकाउंट के अंदर टू बैलेंस ब्रॉड डाउन 1/4/2013, कितना अमाउंट, 1,000 रुपीज, 2 बार रिपीट हुआ। ठीक है, अब क्वेश्चन के अंदर फिर क्या दिया, गुड्स इनवाइस टू ब्रांच 5 लाख रुपीज है। गुड्स इनवाइस का मतलब है सेंट, गुड्स सेंट टू ब्रांच, यहाँ पे लिख लो ब्रांच अकाउंट के अंदर, टू गुड्स सेंट टू ब्रांच है ना, सेंट कितना है वो, 5 लाख रुपीज, 5 लाख रुपीज लिख लो, हो गया। नेक्स्ट, चेक्स सेंट टू ब्रांच फॉर पेटी कैश। चेक्स का मतलब क्या है, बैंक। तो ब्रांच अकाउंट 2 बार रिपीट करना है इसको, कितने बार रिपीट करना है इसको, 2 बार। क्यों बोलते हैं, यहाँ पे पेटी कैश बोल के दिया है, क्या बोल के दिया, पेटी कैश, दो बार रिपीट करना। कितना अमाउंट हो, चेक्स सेंट टू ब्रांच 5,000 रुपीज है, कितना, 5,000 रुपीज, यहाँ पे लिख लो। टू बैंक है ना, पे टू बैंक ब्रैकेट में चेक्स सेंट टू ब्रांच फॉर पेटी कैश 5,000 रुपीज, एक बार रिपीट हुआ ब्रांच अकाउंट के अंदर। दूसरी बार कहाँ पे रिपीट करना है इसको, ब्रांच पेटी कैश अकाउंट के अंदर रिपीट करना है इसको, क्या बोल के, टू हेड ऑफिस बोल के, टू हेड ऑफिस है, चेक्स सेंट टू ब्रांच फॉर पेटी कैश बोल के, कितना, 5,000 रुपीज आया ना, 5,000 रुपीज, समझ में आया, 2 बार रिपीट हुआ। फिर आओ अभी क्वेश्चन के अंदर, ब्रांच एक्सपेंसेस पेड बाय हेड ऑफिस बोल के, ब्रांच एक्सपेंसेस पेड बाय हेड ऑफिस। तो ये कहाँ पे लेना, ब्रांच अकाउंट के अंदर लेना, ब्रांच अकाउंट के अंदर ब्रांच एक्सपेंस, यहाँ पे क्या बोल के लेना, टू बैंक बोल के लेना, टू बैंक ब्रैकेट में ब्रांच एक्सपेंसेस पेड बाय हेड ऑफिस, कितना है वो अमाउंट, ब्रांच एक्सपेंसेस पेड बाय हेड ऑफिस 1,53,500 है ना, यहाँ पे 1,53,500। नेक्स्ट, प्रोविजन फॉर बैड डेट्स। एक बात याद रख लो, प्रोविजन फॉर बैड डेट्स ब्रांच डेटर्स अकाउंट के अंदर नहीं आता। प्रोविजन फॉर बैड डेट्स क्या होता, ब्रांच डेटर्स अकाउंट के अंदर नहीं आता, वो कहाँ पे आता, ब्रांच अकाउंट के अंदर आता। प्रोविजन फॉर बैड डेट्स समझ में आया, ब्रांच डेटर्स अकाउंट के अंदर नहीं आता, ब्रांच अकाउंट के अंदर आता। ठीक है, प्रोविजन फॉर बैड डेट्स कितना अमाउंट है वो, 3,000 रुपीज। तो ब्रांच अकाउंट के अंदर लेना उसको, टू प्रोविजन फॉर बैड डेट्स बोल के, कितना, 3,000 रुपीज आया नहीं। ओके, नेक्स्ट है गुड्स रिटर्न टू हेड ऑफिस, क्या है यहाँ पे, हेड ऑफिस बोल के, टू गुड्स रिटर्न टू हेड ऑफिस, सॉरी गुड्स रिटर्न टू हेड ऑफिस बोल के। तो इसको कहाँ पे लेना है, यहाँ पे, बाय गुड्स रिटर्न टू हेड ऑफिस ब्रांच अकाउंट के अंदर, कितना अमाउंट हुआ, 12,500 रुपीज, 12,500 रुपीज। ठीक है, फिर नेक्स्ट क्या दिया इन्हें, कैश सेल्स बोल के, कैश सेल्स कितना है, कैश सेल्स 2,20,500 रुपीज। कैश सेल्स कहाँ पे आता, ब्रांच अकाउंट के अंदर, बाय कैश सेल्स बोल के, कितना, 2,20,500। नेक्स्ट क्या दिया, टोटल सेल्स,
टोटल सेल्स तुम्हारे पास है, कैश सेल्स तुम्हारे पास है। क्रेडिट सेल्स तुम लोग मालूम कर सकते हैं। टोटल सेल्स माइनस कैश सेल्स, तुम्हारे को क्या मिलता है? क्रेडिट सेल्स मिलता। वो क्रेडिट सेल्स कहाँ पे आता? ब्रांच डेटर्स अकाउंट के अंदर आता क्रेडिट सेल्स। तो कहाँ पे जाना अभी? ब्रांच डेटर्स अकाउंट के अंदर आ जाना। कहाँ पे? ब्रांच डेटर्स अकाउंट के अंदर। यहाँ पे लिखो टू क्रेडिट सेल्स बोल के, ब्रैकेट में फार्मूला टोटल सेल्स माइनस कैश सेल्स बोल के। सबसे पहले क्या होना तुम्हारे को? टोटल सेल्स होना। टोटल सेल्स कहाँ पे तुम्हारा? टोटल सेल्स है यहाँ पे 6,60,500 माइनस 2,20,500। 6,60,500 माइनस कैश सेल्स कितना है? 2,20,500। कितना मिला तुम्हारे को? 4,40,000 रुपीज। इसको क्या बोलते हैं तुम लोग? क्रेडिट सेल्स करके बोलते हैं। ठीक है, नेक्स्ट है बैड डेट्स। बैड डेट्स कहाँ पे आता? ब्रांच डेटर्स अकाउंट के अंदर आता। बैड डेट्स है ना यहाँ पे, ब्रांच डेटर्स अकाउंट के अंदर है ना यहाँ पे, बाय बैड डेट्स बोल के उसका अमाउंट लिख लो 8,000 रुपीज। नेक्स्ट है, नेक्स्ट क्या है? सेल्स रिटर्न्स बोल के है। क्या बोल के? सेल्स रिटर्न्स बोल के। सेल्स रिटर्न्स ब्रांच डेटर्स अकाउंट के अंदर आता। सेल्स रिटर्न्स, सेल्स रिटर्न्स ब्रांच डेटर्स अकाउंट के अंदर बाय सेल्स रिटर्न्स 20,000 रुपीज। कितना? 20,000 रुपीज। ओके, है ना पे 20,000 रुपीज। नेक्स्ट डिस्काउंट अलाउड, ये भी कहाँ पे आता? ब्रांच डेटर्स अकाउंट के अंदर आता। डिस्काउंट अलाउड भी 2,000 रुपीज बाय डिस्काउंट अलाउड 2,000 रुपीज। नेक्स्ट क्या है आपका? पेटी कैश एक्सपेंसेस। पेटी कैश एक्सपेंसेस बोल के है। पेटी कैश ब्रांच अकाउंट के अंदर क्या है? ब्रांच अकाउंट के अंदर सिर्फ पेटी कैश बोल के आता। क्या बोल के? ओपनिंग पेटी कैश, क्लोजिंग पेटी कैश, पेटी कैश यहाँ पे आता। ऐसा देता तो नहीं, सैलरी, स्टेशनरी, पेटी कैश तब लेते हम लोग, लेकिन पेटी कैश एक्सपेंस बोल के आया तो ब्रांच अकाउंट के अंदर नहीं लेते। याद रख लो एक बात, क्या? पेटी कैश एक्सपेंस, पूरा सेंटेंस पेटी कैश एक्सपेंस, ये तीनों वर्ड पेटी कैश एक्सपेंस बोल के आए तो ब्रांच अकाउंट के अंदर नहीं आता। ये कहाँ पे आता? पेटी कैश अकाउंट के अंदर आता। ब्रांच पेटी कैश बाय पेटी कैश एक्सपेंसेस कहाँ पे आता? बाय पेटी कैश एक्सपेंसेस 4,000 रुपीज यहाँ पे आता है। पेटी कैश अकाउंट के अंदर बाय पेटी कैश एक्सपेंसेस बोल के 4,000 रुपीज आता है इधर। ठीक है ना? पेटी कैश एक्सपेंसेस 4,000 रुपीज यहाँ पे आता है 4,000 रुपीज। ठीक है, नेक्स्ट स्टॉक ऑन 31/3/2014 1,50,000। ये क्या है? क्लोजिंग स्टॉक है। क्या है? क्लोजिंग स्टॉक। तो यहाँ पे लेना बाय क्लोजिंग स्टॉक 31/3/2014 90 कितना? 1,50,000 रुपीज। ठीक है, ओके। नेक्स्ट क्या है? डेटर्स ऑन 31/3/2014। डेटर्स क्या है? ये क्लोजिंग डेटर्स है। क्या है? क्लोजिंग डेटर्स। क्लोजिंग डेटर्स को कितनी बार रिपीट करना? 2 बार, एक ब्रांच अकाउंट के अंदर, एक ब्रांच डेटर्स अकाउंट के अंदर। क्लोजिंग डेटर्स कितना है? वो 90,000 रुपीज बाय क्लोजिंग डेटर्स। सॉरी यहाँ पे ना, बाय क्लोजिंग डेटर्स 31/3/2014 90,000 रुपीज एक बार रिपीट हुआ। दूसरी बार कहाँ पे? ब्रांच डेटर्स अकाउंट के अंदर बाय बैलेंस कैरिड ऑन 31/3/2014 90,000 रुपीज एंड 2 बार रिपीट हुआ। ठीक है, अब नेक्स्ट क्या दिया उन्हें? हुआ पूरा क्वेश्चन खत्म हुआ हमारा। क्या हुआ? पूरा क्वेश्चन खत्म हुआ। तो सबसे पहले तुम्हें पूरा आइटम्स खत्म है हमारे। क्या हुए? पूरे आइटम्स से खत्म हुए। अब क्या करो बोलो तुम्हें? सबसे पहले इसको क्लोज करो। क्या किसको क्लोज करना तुम सब बोलो? सबसे पहले भी इसको ब्रांच डेटर्स अकाउंट को क्लोज करो सबसे पहले। तो 80,000 और 4,40,000 कौन से साइड ज़्यादा है? डेबिट साइड ज़्यादा है। कितना है? 5,20,000। सेम 5,20,000 कहाँ पे लिखो? यहाँ पे क्रेडिट साइड में 5,20,000। 5,20,000 में से माइनस करो। 5,20,000 माइनस 8,000 माइनस 20,000 माइनस 2,000 माइनस 90,000। आपको बैलेंस कितना बचा? 4 लाख का बैलेंस बचा। आपको कितना बचा? बैलेंस है 4 लाख बैलेंस बचा। ये 4 लाख बैलेंस को तुम लोग क्या बोलते हैं? बाय कैश करके बोलते हैं। क्या बोलते हैं? बाय कैश। उसको ब्रैकेट में क्या लिखना? रिसीव्ड फ्रॉम डेटर्स बोल के। क्या बोल के? रिसीव्ड फ्रॉम डेटर्स। बाय कैश रिसीव्ड फ्रॉम डेटर्स। सेम बैलेंस को तुम लोग कहाँ पे ट्रांसफर करना? यहाँ पे ब्रांच अकाउंट के अंदर बाय कैश रिसीव्ड फ्रॉम डेटर्स बोल के। ये जो बैलेंस आया देखो, बाय कैश रिसीव्ड फ्रॉम डेटर्स बोल के, उसको यहाँ पे पास करना। बाय कैश रिसीव्ड फ्रॉम डेटर्स बोल के कितनी अमाउंट थी? वो 4 लाख। वही 4 लाख यहाँ पे पास करना। 4 लाख रुपीज को हुआ ने ब्रांच अकाउंट के अंदर। ठीक है, तो हुआ। तो ब्रांच डेटर्स अकाउंट हमारा क्या हुआ? क्लोज हुआ। उसको कहाँ पे, उसका बैलेंस कहाँ पे ट्रांसफर करें? मैं कैश रिसीव्ड फ्रॉम डेटर्स को यहाँ पे ब्रांच अकाउंट के अंदर ट्रांसफर करें। ठीक है, अब दूसरा अकाउंट कौन सा बचा हमारा? ये वाला ब्रांच पेटी कैश अकाउंट बचा हमारा। इसको क्लोज करेंगे अभी। यहाँ पे डेबिट साइड और क्रेडिट साइड कहाँ पे ज्यादा है? डेबिट साइड में 1,000 प्लस 5,000 कितना होता है? 6,000 रुपीज। सेम 6,000 रुपीज को यहाँ पे क्रेडिट साइड में लिखे हमें। 6,000 में से 4,000 माइनस करो, बचा कितना? 2,000 रुपीज। इसको तुम लोग क्या बोलते हैं? यहाँ पे टू बैलेंस ब्रॉड डाउन को बोल के दिया, तो यहाँ पे क्या था? बाय बैलेंस कैरिड डाउन 31/3/2014। इसको क्या बोलते हैं? बैलेंसिंग फिगर। कितना बचा?
₹2000। ये क्या है, बैलेंसिंग बाय बैलेंस कैरी डाउन बोले तो क्लोजिंग बैलेंस। कौन सा बैलेंस है, क्लोजिंग बैलेंस। तो क्लोजिंग पेटी कैश का तुम्हारा कहाँ पे आता है, यहाँ पे आता है ब्रांच अकाउंट के अंदर, बाय क्लोजिंग पेटी कैश 31/3/2014 कितना है वो बैलेंस है, ₹2000। तो ₹2000 तुम लोग यहाँ पे ले लो, ₹2000 बोल के हुआ ने। तो अब क्या हुआ हमारा, ब्रांच डेटर्स अकाउंट भी क्या हुआ, क्लोज हुआ, ब्रांच पेटी कैश अकाउंट भी हमारा क्या हुआ, क्लोज हुआ। अब बचा क्या लास्ट में हमारा, अभी ब्रांच अकाउंट हमारा बाकी लास्ट बचा, ठीक है, इसको सॉल्व करेंगे अभी। अब देखो यहाँ पे तुम्हारे को क्या बोल रहा था उन्हें, कॉस्ट प्लस 25% बोल के। तो तुम लोग क्या करना, कॉस्ट प्लस दिया तो अगर क्या दिया, कॉस्ट प्लस बोल के दिया तो तुम लोग क्या करते हैं अभी, कॉस्ट कितना करके अज्यूम करते तुम लोग 100 बोल के। 100 में से 25 प्लस करो, कितना होता, 125 होता। क्या कितना होता, 125 होता। तो वहां पे कितना परसेंटेज पूछ रहा तुम्हारे को, 25%। इसलिए क्या करते हो तुम लोग, 25 डिवाइडेड बाय 125 करते, क्या करते, 25 डिवाइडेड बाय 125। क्यों बोलते हो, कॉस्ट प्लस 25% है, इसलिए वो 100 प्लस 25 125। ओके, 25 डिवाइडेड बाय 125 करना तुम लोग अभी यहाँ पे जाने, 25 डिवाइडेड बाय 125 करना भी कॉस्ट प्लस। तो आओ यहाँ पे सबसे पहले क्या दिया यहाँ पे, 2 ओपनिंग स्टॉक बोल के क्या दिया, 2 ओपनिंग स्टॉक। ओके, अमाउंट कितनी है 2 ओपनिंग स्टॉक की, 1,25,000। तो तुम लोग क्या करना अभी यहाँ पे देखो, बाय स्टॉक रिजर्व बोल के लेना, क्या लेना, बाय स्टॉक रिजर्व बोल के लेना इसको। कौन सा स्टॉक है वो, ओपनिंग स्टॉक है। डेट कौन सी है उसकी, 1/4/2013 की है। तो उसकी अमाउंट कितनी है, 1,25,000। हाँ, उसके इंटू करना, मैं तुम्हारे को बता ना, कॉस्ट प्लस 25%, 25 डिवाइडेड बाय 125 करना, कितना अमाउंट आता, 25,000 आता, ठीक है। ओके, नेक्स्ट क्या है अभी यहाँ पे देखो, 2 गुड्स इनवाइस टू ब्रांच बोल के, मतलब 2 गुड्स सेंड टू ब्रांच बोल के है। अमाउंट कितना है वो, 5 लाख रुपीज। तो उसको कहाँ पे ट्रांसफर करना, क्रेडिट साइड में, बाय गुड्स इनवाइस टू ब्रांच सेंट। अमाउंट कितना है वो, 5 लाख रुपीज इंटू 25 डिवाइडेड बाय 125, कितना आंसर आया, 1 लाख रुपीज। कितना आया, 1 लाख रुपीज। अब इधर साइड आओ, यहाँ पे क्या दिया, क्लोजिंग स्टॉक दिया। ओपनिंग स्टॉक का करे हमें, सेम है यहाँ पे क्लोजिंग स्टॉक का करना। यहाँ पे है ना, बाय क्लोजिंग स्टॉक 31/3/2014, अमाउंट कितनी है इसकी, 1,50,000। सेम उसको यहाँ पे लेना, बाय सॉरी 2, यहाँ पे देखो 2 स्टॉक रिजर्व बोल के, 2 स्टॉक रिजर्व क्या है वो, क्लोजिंग स्टॉक 31/3/2014, अमाउंट कितनी है उसकी, 1,50,000 इंटू 25 डिवाइडेड बाय 125। तो तुम्हारा आंसर कितना आया, 30,000 आया। ओके, नेक्स्ट क्या बचा अभी, ये है देखो, बाय गुड्स रिटर्न टू हेड ऑफिस बोल के, बाय गुड्स रिटर्न टू हेड ऑफिस, अमाउंट कितनी है उसकी, 12,500 रुपीज। सेम उसको यहाँ पे ले लो, 2 गुड्स रिटर्न टू हेड ऑफिस, अमाउंट कितनी, 12,500 इंटू 25 डिवाइडेड बाय 125। तो आंसर कितना है तुम्हारा, 2,500 रुपीज। तो हुआ, अब हमारा क्या हुआ, ब्रांच अकाउंट पूरा कवर हुआ। अब इसको सिर्फ टोटल करो, कितना होता। तो डेबिट साइड ज़्यादा है या क्रेडिट साइड ज़्यादा है, देख लो तुम लोग। तो ऑब्वियसली कहाँ पे ज़्यादा है, क्रेडिट साइड ज़्यादा है। कितना है, 10 लाख रुपीज़ है। सेम 10 लाख रुपीज़ को यहाँ पे लिख लेना। 10 लाख रुपीज़ में से सब माइनस करो, यहाँ से लेके यहाँ तक पूरा माइनस करो, तो बैलेंस कितना बचा आपका, 1 लाख रुपीज़ बैलेंस बचा। इसको तुम लोग क्या बोलते हैं, टू जनरल प्रॉफिट एंड लॉस अकाउंट ब्रैकेट में प्रॉफिट ट्रांसफर। ये हुआ आपका ओवरऑल प्रॉब्लम, जब कॉस्ट प्लस परसेंटेज देता, क्या बोला, कॉस्ट प्लस परसेंटेज आपको देता, ऐसे करना है इसको। अगर कॉस्ट प्लस 20% दिया तो 100 प्लस 20 डिवाइडेड बाय 120, ऐसे करना है इसको, ठीक है। ओके, take down the screenshot. This is the question. This is question. Okay, this is a branch account. This is branch account. This is a branch debtors account and a branch petty cash account. Take down the screenshot. Okay, I hope all of you got my point and all your doubts are cleared. Please refer the previous year question papers in NEP 2 years question papers and NEP 3 years question papers and previous CBCS question papers or revised question papers. Refer ಮಾಡಿ 2018, 19, 20 from 2018 question papers refer ಮಾಡಿ ಸಾಕ. repeated problems ಐತ್ರಿಪ್ಪ. Okay. So thank you all of you for watching the video. We will meet soon in the next video. Thank you all of you.